Hello and welcome to Sandpoint Institute Belagavi. So this is Priyanka. ಸೊ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಈ ವಿಡಿಯೋ ಒಳಗೆ ನಾನು ಅಬೌಟ್ ದ ಫ್ಯಾಕಲ್ಟಿನೂ ಡಿಸ್ಕಷನ್ ಮಾಡ್ತೀನಿ, ಅಬೌಟ್ ದ ಕೋರ್ಸು ಡಿಸ್ಕಷನ್ ಮಾಡ್ತೀನಿ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಓಕೆ. ಸೊ ಎಂಟೈರ್ 150 ಮಾರ್ಕ್ಸ್ ಒಳಗೆ ನೀವು ಯಾವ್ದಾವ್ದು ಟಾಪಿಕ್ಸ್ ಪ್ರಿಪೇರ್ ಆದ್ರೆ ಅಂದ್ರೆ, ಯಾವ ಆರ್ಡರ್ ಒಳಗೆ ಪ್ರಿಪೇರ್ ಆದ್ರೆ ಅಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕವರ್ ಮಾಡ್ತೀರ ಅನ್ನೋದನ್ನು ನಾನು ಪ್ರಾಪರಾಗಿ ಡಿಸ್ಕಷನ್ ಮಾಡ್ತೀನಿ. ಸೊ ದ ಸಿಂಪಲ್ ರೀಸನ್ ಇದ್ರೊಳಗೆ ಏನೈತೆ ಅಂದ್ರೆ, ಲಾಸ್ಟ್ ಟಾಪಿಕ್ಸ್ ಏನದಾವಲ್ಲ ಗ್ರಾಮರ್ ಅದಾವು. ಸೊ ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗತ್ತಾರು. ಸೊ ನೀವು ಗ್ರಾಮರ್ ಓದಲಿಲ್ಲ ಅಂದ್ರೂ ಸ್ಟಿಲ್ ಯು ಕ್ಯಾನ್ ಕ್ವಾಲಿಫೈ. ಯಾಕಂದ್ರೆ ಕಂಪಲ್ಸರಿ ಕನ್ನಡ ಏನೈತೆ ಅಂದ್ರೆ ಇಟ್ ಈಸ್ ಆಲ್ ಅಬೌಟ್ ಸ್ಕೋರಿಂಗ್ ಜಸ್ಟ್ 50 ಮಾರ್ಕ್ಸ್ ಔಟ್ ಆಫ್ 150 ಮಾರ್ಕ್ಸ್, ದ್ಯಾಟ್ಸ್ ಇಟ್. ಬಟ್ ಇದು 50 ಮಾರ್ಕ್ಸ್ ಸ್ಕೋರ್ ಮಾಡೋದೇನು ಡಿಫಿಕಲ್ಟಿ ಇಲ್ಲ. ಬಟ್ ಮೋಸ್ಟ್ ಚಾಲೆಂಜಿಂಗ್ ಏನಾಗೈತೆ ಅಂದ್ರೆ, ಈಗ ಅರ್ಲಿಯರ್ ಈ ಪೇಪರು 3 hours ಇರ್ತಿತ್ತು. ಬಟ್ ಈಗ ನೀವು ಟೈಮ್ ಟೇಬಲ್ ನೋಡಿರಿ, ಕಂಪಲ್ಸರಿ ಕನ್ನಡಕ್ಕೆ ಬರೀ 1.5 hour ಅಷ್ಟೇ ಕೊಟ್ಟಾರು. ಸೊ ಅದ್ರ ಸಂಬಂಧ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಸ್ವಲ್ಪ ನೀವು ಓದಬೇಕು. ಆಮೇಲೆ ನಾನೇನು ಮಾಡೀನಿ ಅಂದ್ರೆ, ಈ ವಿಡಿಯೋ ಒಳಗೆ ಲೈಕ್ ಇದೇನು ಸ್ಟ್ಯಾಂಡರ್ಡ್ KPSC ಕ್ವಶನ್ ಪೇಪರ್ ಡೀಟೇಲ್ ಅನಾಲಿಸಿಸ್ ಮಾಡೀನಲ್ಲ, ಆ ವಿಡಿಯೋ ಆ್ಯಕ್ಚುಲಿ ದಿಸ್ ಇಸ್ ದ ಫಸ್ಟ್ ವಿಡಿಯೋ ಆಫ್ ಅವರ್ ಕಂಪಲ್ಸರಿ ಕನ್ನಡ ಕೋರ್ಸ್ ಓಕೆ. ಸೊ ಯಾಕಂದ್ರೆ ಅದ್ರೊಳಗೆ ನಾನು ಏನು ಡಿಸ್ಕಷನ್ ಮಾಡೀನಲ್ಲ ಅದ ವಿಡಿಯೋನ ಇಲ್ಲಿ ಫರ್ದರ್ ಅಟ್ಯಾಚ್ ಮಾಡೀನಿ, ಡಿಫ್ರೆಂಟ್ ಏನಿಲ್ಲ. ಯಾಕಂದ್ರೆ ಏನಾಗ್ತೈತಿ, ಸ್ಟೂಡೆಂಟ್ಸ್ ಒಂದ್ಸಲ ಇದು ಪರ್ಟಿಕ್ಯುಲರ್ ವಿಡಿಯೋ ನೋಡಿದ್ರಂದ್ರೆ ನೆಕ್ಸ್ಟ್ ನೀವು ಯಾವ್ದಾವ್ದು ಟಾಪಿಕ್ ಕಾನ್ಸಂಟ್ರೇಷನ್ ಕೊಟ್ಟು ಓದ್ಬೋದು ಅನ್ನೋದು ನಿಮಗೆ ಹೆಲ್ಪ್ ಆಗಲಿ, ದ ಜರ್ನಿ ಈಸಿ ಆಗಲಿ ಅಂತಂದು ನಾನಿದು ಡಿಸ್ಕಷನ್ ಮಾಡೀನಿ ಓಕೆ. ಸೊ ಲೈಕ್ ಎಸ್ಸೆ ರೈಟಿಂಗ್ 25 ಮಾರ್ಕ್ಸ್ ಅಂತ ಹೇಳ್ತಿ, ದೆನ್ ಪ್ಯಾಸೇಜ್ ರೀಡಿಂಗ್ 25 ಮಾರ್ಕ್ಸ್ ಐತಿ, ಲೆಟರ್ ರೈಟಿಂಗ್ 10 ಮಾರ್ಕ್ಸ್ ಐತಿ, ಟ್ರಾನ್ಸ್ಲೇಷನ್ 25 ಮಾರ್ಕ್ಸ್ ಐತಿ. ಸೊ ನಾನು ಪ್ರಾಪರಾಗಿ ಅದು ಏನು 264 ಕೊಡೋದೈತಲ್ಲ ಅದ್ರ ಪ್ರಕಾರನ ಇದ್ರೊಳಗೆ ನಾನು ಕ್ಲಿಯರಾಗಿ ನಿಮ್ಗೆ ಮೆನ್ಷನ್ ಮಾಡೀನಿ. ಸೊ ದ್ಯಾಟ್ ನಿಮ್ಗೆ ಏನಾಗ್ತೈತಿ, ಏನೂ ಕಾಂಪ್ಲಿಕೇಶನ್ ಇರೋದಿಲ್ಲ. ಆಮೇಲೆ ಇದು ಡೀಟೇಲ್ಡ್ ವಿಡಿಯೋ ಇನ್ನೊಂದು ಬೆನಿಫಿಟ್ ಏನಂದ್ರೆ, ನೀವು ಕೋರ್ಸ್ ಜಾಯ್ನ್ ಆಗ್ತಿದ್ರೆ ಆಗ್ರಿ, ಇಲ್ಲಾಂದ್ರೆ ಸೆಲ್ಫ್ ಸ್ಟಡಿ ಮಾಡ್ತೀನಂದ್ರೂ ನಾನು ಏನೀಗ ಡಿಸ್ಕಷನ್ ಮಾಡೇನಲ್ಲ ಅದನ್ನಷ್ಟೇ ನೀವು ಫಾಲೋ ಮಾಡಿಕೊಂಡು ನೀಟಾಗಿ ನಿಮ್ಮ ಪ್ರಾಪರ್ ಸೋರ್ಸ್ ಏನೈತಲ್ಲ ಅದನ್ನು ನೋಡ್ಕೊಂಡು ಓದಿದ್ರೂ ದ್ಯಾಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಯು ನೀಡ್ ನಾಟ್ ವರಿ ಅಬೌಟ್ ದಿಸ್ ಪೇಪರ್ ಆ್ಯಂಡ್ ಡೋಂಟ್ ಪ್ಯಾನಿಕ್ ಓಕೆ. ಆ್ಯಂಡ್ ದಿಸ್ ಎಕ್ಸಾಮ್ ಆ್ಯಸ್ ವಿ ಆಲ್ ನೋ ಇಟ್ ಈಸ್ ಕಂಪಲ್ಸರಿ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಸೊ ನಿಮ್ದು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇರಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಇರಲಿ, ಥರ್ಡ್ ಲ್ಯಾಂಗ್ವೇಜ್ ಇರಲಿ, 10th ಒಳಗೆ ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್ ಪ್ರತಿಯೊಬ್ಬರೂ RWS AE JE ಒಳಗೆ ಇದು ಎಕ್ಸಾಮ್ ಬರೀಲೇಬೇಕು. ಸೊ ಜಸ್ಟ್ ಟು ಹೆಲ್ಪ್ ಯು, ಜಸ್ಟ್ ಟು ಗೈಡ್ ಯು ಇನ್ ಪ್ರಾಪರ್ ಡೈರೆಕ್ಷನ್ ಐ ಆಮ್ ಮೇಕಿಂಗ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ಆಗಲೇ ನಾ ಪೋರ್ಟಲ್ ಒಳಗೆ ನಿಮಗೆ ಅದು ಕಂಪಲ್ಸರಿ ಕನ್ನಡ ಫಸ್ಟ್ ವಿಡಿಯೋ ತೋರಿಸಿದ್ನಲ್ಲ ಅದ ವಿಡಿಯೋನ ಫರ್ದರ್ ಅಟ್ಯಾಚ್ ಮಾಡ್ತಾನೋ, ಸೊ ದ್ಯಾಟ್ ಯು ಜಸ್ಟ್ ಗೋ ಥ್ರೂ ಇಟ್ ಆ್ಯಂಡ್ ಪ್ರಿಪೇರ್ ಅಕಾರ್ಡಿಂಗ್ಲಿ, ದಟ್ಸ್ ಇಟ್. Here I will be giving you the information of faculty. You can see here. So sir ಗೆ 16 years experience ಐತಿ ಕನ್ನಡ ಟೀಚಿಂಗದು. ಇಷ್ಟು ಚಂದ, ಇಷ್ಟು ನೀಟಾಗಿ ಸಿಂಪಲ್ ವರ್ಡ್ಸ್ ಒಳಗೆ ಟೀಚ್ ಮಾಡ್ಯಾರ ಅಂದ್ರೆ ನಿಮಗೆ ಲೈಕ್ ಕನ್ನಡದ ಟಚ್ ಇರಲಿಲ್ಲ ಅಂದ್ರೂ ಬಹಳ ವರ್ಷದಿಂದ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಓಕೆ. ಅಗದಿ ಸಿಂಪಲ್ ವರ್ಡ್ಸ್ದಾಗ ಎಕ್ಸ್ಪ್ಲೇನ್ ಮಾಡ್ಯಾರು. ಆಮೇಲೆ ಪ್ರತಿಯೊಂದು ಟಾಪಿಕ್ ಅವ್ರು ಯಾವ ಟೈಪ್ ಎಕ್ಸ್ಪ್ಲೇನ್ ಮಾಡ್ಯಾರ ಅಂದ್ರೆ ಆ ಟಾಪಿಕ್ ನೀವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದ್ರೆ ಫರ್ದರ್ ಟಾಪಿಕ್ಸ್ ಒಳಗಿಂದೂ ಸ್ವಲ್ಪ ಪಾಯಿಂಟ್ಸ್ ನಿಮಗೆ ಇಲ್ಲೇ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಸೊ 2-3 ಟಾಪಿಕ್ಸ್ ಅವರು ಒಂದರೊಳಗೂ ಕವರ್ ಮಾಡ್ಕೊಂಡು ಹೆಲ್ಪ್ ಆಗುವಂಗನ ನಿಮ್ಗೆ ಟೀಚ್ ಮಾಡ್ಯಾರು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಏನ್ ಮಾಡ್ಯಾರ ಅವರು, ಲೈಕ್ ಈ ಎಸ್ಸೆ ರೈಟಿಂಗ್ ಒಳಗದು ಇರ್ತಾವ. ಸೊ ಕನ್ನಡ ವರ್ಡ್ಸ್ ಇಂಗ್ಲಿಷ್ ವರ್ಡ್ಸ್ ಏನ್ ಬರ್ತಾವಲ್ಲ ಅವ್ನ ಅಲ್ಲೇ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ಯಾರ. ಯಾಕಂದ್ರೆ ನಿಮ್ಗೆ ಇಂಗ್ಲಿಷ್ ಪ್ಯಾಸೇಜ್ ರೈಟ್ ಟ್ರಾನ್ಸ್ಲೇಷನ್ ಅನ್ನೋದು ಇರ್ತೈತಿ. ಸೊ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬೇಕು ನೀವು. ಸೊ ಅದಕ್ಕೂ ಎಲ್ಲ ಹೆಲ್ಪ್ ಆಗಬೇಕು. ಸೊ ಅದನ್ನೆಲ್ಲ ಓವರ್ ಆಲ್ ಕ್ವಶನ್ ಪೇಪರ್ ಅವ್ರ ತಲೆ ಒಳಗೆ ಇಟ್ಕೊಂಡನ ಈ ಪರ್ಟಿಕ್ಯುಲರ್ ಕೋರ್ಸ್ನವರು ಟೀಚ್ ಮಾಡ್ಯಾರು ವೆರಿ ಬ್ಯೂಟಿಫುಲಿ ಓಕೆ. ಸೊ ನಾನು ನಿಮಗೆ ಫ್ಯಾಕಲ್ಟಿ ಇನ್ಫಾರ್ಮೇಶನ್ ಕೊಟ್ಟಿನಿಲ್ಲ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡೋಣ, ಈಗ ಕನ್ನಡ ಕ್ವಶನ್ ಪೇಪರ್ ಅನ್ನು ಡೀಟೇಲ್ ಅನಾಲಿಸಿಸ್ ಮಾಡೋಣ. ಸೊ ಅದನ್ನ ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡಿದ ಕೂಡಲೇ ಅದ್ರೊಳಗೆ ನಾವಂತೂ ಹೇಳಿವಿ, ಸರ್ ವಿಡಿಯೋ ಲೆಕ್ಚರ್ಸ್ ಒಳಗೆ ನಿಮ್ಗೆ ಹೇಳ್ಯಾರು ಯಾವ್ದು ಫಸ್ಟ್ ಟಾಪಿಕ್ ಪಿಕ್ ಮಾಡ್ಬೇಕು ಈ ಕ್ವಶನ್ ಪೇಪರ್ ಒಳಗ. ಬಟ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರತ್ತೆ. ಸೊ ಅದ್ರ ಸಂಬಂಧ ನಾವು ಒಂದ್ಸಲ ನಿಮ್ ಕ್ವಶನ್ ಪೇಪರ್ ಅನಲೈಸ್ ಮಾಡಿ ನಿಮ್ಗೆ ನೀಟಾಗಿ ತೋರಿಸಿದ್ನಂದ್ರ ನೀವು ಅದನ್ನ ಫಾಲೋ ಮಾಡಿದ್ರಂದ್ರ ನಿಮ್ ಪ್ರಿಪರೇಷನ್ ಒಳಗ ವಿದಿನ್ ಲೆಸ್ ದನ್ 10 days ಈ ಎಂಟೈರ್ ಸಬ್ಜೆಕ್ಟ್ ನಿಮ್ದು ಕವರ್ ಆಗಿಬಿಡೈತಿ. ಯಾಕಂದ್ರೆ ನನಗೆ ಗೊತ್ತು ನೀವೆಲ್ಲರೂ ಟೆಕ್ನಿಕಲ್ ಜನರಲ್ ಸ್ಟಡೀಸ್ ಎರಡೂ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಿರೀಗ. ಸೊ ನಿಮ್ಗೆ ಕನ್ನಡ ಪೇಪರ್ ಬಗ್ಗೆ ಒಂದ್ ಸ್ವಲ್ಪ ಡೌಟ್ ಅನ್ನೋದಿತ್ತು. ಯಾಕಂದ್ರೆ ಏನ್ ನನಗ 50 out of 150 ಬೀಳಿಲ್ಲ ಅಂದ್ರೆ ಮುಂದಿನ 2 ಪೇಪರ್ ಇವ್ಯಾಲ್ಯೂಯೇಟ್ ಆಗುದಿಲ್ಲ ಅನ್ನೋದು ನಿಮ್ಗ ಟೆನ್ಷನ್ ಇತ್ತಲ್ಲ, ಹೌದಿಲ್ಲ? ಕರೆಕ್ಟ್ ಅದು. ಸೊ ಆ ಕಂಪ್ಲೀಟ್ ಪ್ಯಾನಿಕ್ನೆಸ್ ಇದ್ರೊಳಗೆ ಹೋಗ್ತೈತಿ. ಮಿನಿಮಮ್ ಓಕೆ ಈ ಕೋರ್ಸ್ 50 ಅಲ್ಲ, ನಿಮಗೆ ಮಿನಿಮಮ್ 100 ಮಾರ್ಕ್ಸ್ ಆದ್ರೂ ಔಟ್ ಆಫ್ 150 ಬಂದೇ ಬರ್ತೈತಿ ಅಟ್ ಎನಿ ಕಾಸ್ಟ್. ಸೊ ದಿಸ್ ಇಸ್ ಹೌ ದಿಸ್ ಕೋರ್ಸ್ ಇಸ್ ಡಿಸೈನ್ಡ್. ಸೊ ಈಗ ನಾವ್ ಏನ್ ಮಾಡೋಣ, ಕ್ವಶನ್ ಪೇಪರ್ ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಸೊ ಈಗ ಏನ್ ಮಾಡೋಣ, ನಾವು KPSC ವೆಬ್ಸೈಟ್ ಹೋಗೋಣ, ಅಫಿಷಿಯಲ್ KPSC ವೆಬ್ಸೈಟ್. ಸೊ ಇಲ್ಲಿ ನೀವು ಕ್ವಶನ್ ಪೇಪರ್ಸ್ ಅಂತ ಆಪ್ಷನ್ ಐತಿ.
ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಿಫ್ರೆಂಟ್ ಎಕ್ಸಾಮ್ಸ್ ಅದು ಕನ್ನಡ ಪೇಪರು, ಸಿವಿಲ್ ಇಂಜಿನಿಯರಿಂಗು, ಜನರಲ್ ಸ್ಟಡೀಸು ಎಲ್ಲ ಕ್ವಶನ್ ಪೇಪರ್ಸ್ ಇಲ್ಲಿ ಸಿಗ್ತಾವ. ಸೊ ಇದ್ರೊಳಗೆ ಹೋಗಿ ನಾವು ಇಲ್ಲಿ ನೋಡ್ರಿ ಕ್ವಶನ್ ಪೇಪರ್ಸ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್ ಆರ್ ಜೂನಿಯರ್ ಇಂಜಿನಿಯರ್ ಅಂಡ್ ಕಂಪಲ್ಸರಿ ಕನ್ನಡ ಆಫ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. ಸೊ ನಮ್ದು AE JEಗೆ ಅವರು 264 ಕ್ವಶನ್ ಪೇಪರ್ ರೆಫರ್ ಮಾಡ್ತಾರೆ. ಸೊ ಇದನ್ನ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ನಿಮಗೆ ಇಲ್ಲಿ ಕ್ವಶನ್ ಪೇಪರ್ ಕಾಣ್ತೈತಿ. ಸೊ ಈ ಕ್ವಶನ್ ಪೇಪರ್ ನಾವು ಈಗ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಸೊ ಬಿಫೋರ್ ದಿಸ್ ಆಲ್ಸೋ ಈಗ ನೀವು ಬೇರೆ ಎಕ್ಸಾಮ್ ನೋಡಿದ್ರಿ ಅಂದ್ರೆ ಲೈಕ್ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇಲ್ಲಿ ಕ್ವಶನ್ ಪೇಪರ್ ನೋಡಿದ್ರು ಅದ್ರದ್ದು ಸ್ವಲ್ಪ ಫಾರ್ಮ್ಯಾಟ್ ಡಿಫ್ರೆಂಟ್ ಐತಿ, ಮಾರ್ಕ್ಸು ಡಿಫ್ರೆಂಟ್ ಐತಿ. ಬಟ್ ನೀವು ಡೀಟೇಲ್ ಆಗಿ ನೋಡಿದ್ರೆ ಅಂದ್ರೆ ಸಿಲೆಬಸ್ ಆಲ್ಮೋಸ್ಟ್ ಇದು ಅದು ಸೇಮ್ ಅನ್ ಐತಿ. ಓಕೆ, ಬಟ್ ಒಂದ್ ಥಿಂಗ್ ನಾನು ನಿಮಗೆ ಏನಿಗೆ ಕ್ಲಾರಿಫೈ ಮಾಡ್ಬೇಕು ಅನ್ನಕತ್ತೇನೆ ಅಂದ್ರೆ ನಿಮಗೀಗ ಐ ವಿಲ್ ಬಿ ಫಾಲೋಯಿಂಗ್ ದಿಸ್ ಕ್ವಶನ್ ಪೇಪರ್. ಸೊ ಇದೇನು 264 ಕೋಡದ್ ಐತಲ್ಲ ಇದ ಪೇಪರ್ ಅನ್ನ ಫಾಲೋ ಮಾಡಿ ನಾವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊನು. ಓಕೆ, ಸೊ ನೀವೀಗ ಕ್ವಶನ್ ಪೇಪರ್ ಓಪನ್ ಮಾಡಿದ ತಕ್ಷಣ ಈ ಟೈಪ್ ಇರತ್ತೆ. ಫಸ್ಟ್ ಇಲ್ಲಿ ನೀವು ನಿಮ್ದು ರೋಲ್ ನಂಬರ್ ಬರೀಬೇಕು, ಆಮೇಲೆ ಇಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ ತಗೋಬೇಕು ವಿತ್ ಡೇಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮ್ಗೆ ಏನೋ ಅವ್ರು ಬುಕ್ಲೆಟ್ ಕೊಡಿರ್ತಾರಲ್ಲ ಅದ್ರ ಸೀರಿಯಲ್ ನಂಬರ್ ಬರೀಬೇಕು. ಸೊ ಇದು ಏನ್ ನಿಮಗೆ ಇಲ್ಲಿ PDF ವಿಸಿಬಲ್ ಐತಲ್ಲ 36 ಪೇಜಸ್ ಅದು, ಇದು ಕ್ವಶನ್ ಪೇಪರ್ ಆನ್ಸರ್ ಶೀಟು ಎರಡು ಒಂದ. ಸೊ ಇದ್ರೊಳಗೆ ನಿಮ್ದು AE JE ಎಕ್ಸಾಮ್ ಗತೆ ಸಪ್ರೇಟ್ ಆಗಿ OMR ಅನ್ನೋದು ಇರುವುದಿಲ್ಲ, ಯಾಕಂದ್ರೆ ಇದು ಡಿಸ್ಕ್ರಿಪ್ಟಿವ್ ಇರ್ತೈತಿ. ಸೊ ಕ್ವಶನ್ ಪೇಪರ್ ಒಳಗಡೆ ನೀವು ಆನ್ಸರ್ ಬರೆದು ಇದ ಕ್ವಶನ್ ಪೇಪರ್ ಅನ್ನ ನೀವು ಸಬ್ಮಿಟ್ ಮಾಡ್ತೀರಿ. ಬಟ್ ಏನಾಗ್ತೈತಿ ಬುಕ್ಲೆಟ್ ಸೀರಿಯಲ್ ನಂಬರ್ ಪ್ರತಿಯೊಂದು ಸ್ಟೂಡೆಂಟ್ ಬೇರೆ ಇರುತ್ತೆ ಅನ್ನೋದೇ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರು. ಸೊ ಇಲ್ಲಿ ಸರ್ಟನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದಾವ, ಇವೆಲ್ಲ ನಿಮಗೇನು ಸಂಬಂಧ ಇಲ್ಲ. ಸೊ ಇವೆಲ್ಲ ಲೈಕ್ ಇಟ್ ಈಸ್ ಯೂಸ್ ಫಾರ್ ದ ವ್ಯಾಲ್ಯೂಯೇಟರ್ಸ್. ಸೊ ನಿಮ್ದೇನ್ ಪೇಪರ್ ವ್ಯಾಲ್ಯೂಯೇಟ್ ಮಾಡ್ತಾರಲ್ಲ ಅವ್ರು ಇಲ್ಲಿ ಮಾರ್ಕ್ಸ್ ಹಾಕ್ತಾರೆ ಪ್ರತಿ ಕ್ವಶನ್ಗೆ. ಸೊ ಇವೇನ್ ಇನ್ಸ್ಟ್ರಕ್ಷನ್ಸ್ ಅದಾವಲ್ಲ ಇವು ಭಾರಿ ಇಂಪಾರ್ಟೆಂಟ್ ಅದಾವ, ಇವ್ ಪ್ರತಿಯೊಂದು ಫಾಲೋ ಮಾಡ್ಲೇಬೇಕು. ನೀವು ಈ ಪೇಪರ್ ಬರಿಬೇಕಂದ್ರ ಫಾಲೋ ಮಾಡ್ಲಿಲ್ಲ ಅಂದ್ರೆ ಅದ್ರದ್ದು ಏನ್ ಕಾನ್ಸಿಕ್ವೆನ್ಸಸ್ ಆಕೈತೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫರ್ದರ್. ಸೊ ಫಸ್ಟ್ ಇನ್ಸ್ಟ್ರಕ್ಷನ್ ಏನೈತೆ ನೋಡೋಣ ಇಲ್ಲಿ. Read the instructions on the cover page and the instructions mentioned on the next page of this booklet carefully and strictly follow them. So cover page ಮೇಲೆ ಸ್ಟಾರ್ಟಿಂಗ್ ಏನು ಇನ್ಸ್ಟ್ರಕ್ಷನ್ಸ್ ಅದಾವ ಅದು ಇವೆಲ್ಲ ಇನ್ಸ್ಟ್ರಕ್ಷನ್ಸ್, ಆಮೇಲೆ ಇಲ್ಲಿ ಇನ್ನೊಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಅದಾವ, ಇವೆಲ್ಲಾನು ನೀವು ನೀಟಾಗಿ ಓದ್ರಿ. ಓಕೆ, ಸೊ ಈಗ ನೀವು ಮೊದಲು ಓದ್ಕೊಂಡು ಇಟ್ಕೊಂಡಿದ್ರ ಅಂದ್ರೆ ಅಲ್ಲಿ ನಿಮ್ಗೆ ಟೈಮು ಸ್ವಲ್ಪ ಸೇವ್ ಆಕೈತಿ, ಮತ್ತು ಹೊಸದನ್ನು ನಿಮ್ಗೆ ಏನು ಫೀಲ್ ಆಗೋದಿಲ್ಲ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಾರ ಅಂದ್ರೆ ಅವರು ರೈಟ್ ಯುವರ್ ರೋಲ್ ನಂಬರ್ ಅಂಡ್ ಅದರ್ ಪರ್ಟಿಕ್ಯುಲರ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಆನ್ ದ ಕವರ್ ಆಫ್ ದ ಬುಕ್. ಸೊ ಅಲ್ಲಿ ನಾನು ನಿಮಗೆ ಏನ್ ಸ್ಪೇಸ್ ತೋರಿಸಿದ್ನಲ್ಲ ಅಲ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು ನಿಮ್ದು ಬುಕ್ಲೆಟ್ ನಂಬರು. ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಆನ್ ಬೋತ್ ದ ಸೈಡ್ಸ್ ಆಫ್ ಎವ್ರಿ ಆನ್ಸರೇಬಲ್ ಶೀಟ್ ಆಫ್ ದ ಬುಕ್ಲೆಟ್. ಇಫ್ ಮಿಸ್ಟೇಕನ್ಲಿ ಯು ಹ್ಯಾವ್ ನಾಟ್ ಯೂಸ್ಡ್ some answerable pages while writing answers, write please turn over PTO on those pages. So ಇದರ ಮೀನಿಂಗ್ ಏನಂದ್ರೆ ಇವೇನ್ 36 ಪೇಜಸ್ ಬುಕ್ಲೆಟ್ ಐತಲ್ಲ ಫ್ರಂಟ್ ಬ್ಯಾಕ್ ಪ್ರಿಂಟ್ ಇರ್ತೈತೆ ಅದು. ಸೊ ನೀವು ಫ್ರಂಟ್ ಬ್ಯಾಕ್ ಬರ್ಕೋತ ಹೋಗ್ಬೇಕು ಕಂಪಲ್ಸರಿ, ಒಂದ ಸೈಡ್ ಬರಿಬಾರ್ದು. ಸೊ ಅದನ್ನ ಏನಾರ ನೀವು ಬ್ಯಾಕ್ ಸೈಡ್ ಬರೀಲಿಲ್ಲ ಅಂದ್ರ ಅಥವಾ ಆ ಪೇಜ್ ಎಂಡ್ ಆತಂದ್ರೆ ಅಲ್ಲಿ ತೆಳಗ PTO ಅಂತ ಬರೀರಿ. ಸೊ ದಟ್ ವ್ಯಾಲ್ಯೂಯೇಟರ್ ಗೊತ್ತಾಕೈತಿ ಲೈಕ್ ಸ್ಟೂಡೆಂಟ್ ಫರ್ದರ್ ಪೇಜಸ್ ಒಳಗೂ ಬರ್ದಾರಂತ. ಸೊ ಇದು ವರ್ಡ್ ಭಾರಿ ಇಂಪಾರ್ಟೆಂಟ್ ಐತಿ, ಬರೀರಿ PTO ಆರ್ ಪ್ಲೀಸ್ ಟರ್ನ್ ಓವರ್. ನೆಕ್ಸ್ಟ್ ಏನೈತೆ ಅಂದ್ರೆ ಫಾರ್ ರಫ್ ನೋಟ್ ಕ್ಯಾಲ್ಕುಲೇಷನ್ಸ್ ರಫ್ ಪೇಜಸ್ ಗಿವನ್ ಅಟ್ ದ ಎಂಡ್ ಆಫ್ ದಿಸ್ ಬುಕ್ಲೆಟ್ ಮಸ್ಟ್ ಬಿ ಯೂಸ್ಡ್. ಓಕೆ, ಆಮೇಲೆ ದ ರಫ್ ನೋಟ್ಸ್ ಶುಡ್ ಬಿ ಕ್ರಾಸ್ಡ್ ಥ್ರೂ ಆಫ್ಟರ್ ವರ್ಡ್ಸ್. ಸೊ ಇಲ್ಲಿ ನಿಮಗೆ ತೋರಿಸ್ತನು, ಇಲ್ಲಿ ನೋಡ್ರಿ ಲಾಸ್ಟಿಗೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇಷ್ಟೊಂದು ಸ್ಪೇಸ್ ಡಿವೋಟ್ ಮಾಡ್ಯಾರ ಅವರು. ಸೊ ಈ ಪೇಜ್ ಒಳಗ ನೀವು ಏನಾರ ರಫ್ ಕ್ಯಾಲ್ಕುಲೇಷನ್ ಇದ್ರೆ ಮಾಡ್ರಿ, ಆಮೇಲೆ ಅದನ್ನ ಕ್ರಾಸ್ ಹಾಕ್ಬಿಡ್ರಿ ಅಂತ ಹೇಳ್ತಾರೆ. ಬಟ್ ಆಸ್ ಇಟ್ ಈಸ್ ಕಂಪ್ಲೀಟ್ಲಿ ಲೈಕ್ ಥಿಯರಿ ಪೇಪರ್ ಅಲ್ಲ, ಸೊ ಇದ್ರೊಳಗೆ ಏನು ಕ್ಯಾಲ್ಕುಲೇಷನ್ ಅನ್ನೋದು ಇರುವುದಿಲ್ಲ ನಿಮಗೆ. ಸೊ ಅಷ್ಟೊಂದು ಯೂಸ್ ಆಗೋದಿಲ್ಲ ಅನಿಸ್ತೈತಿ, ಬಟ್ ಸ್ಟಿಲ್ ನಿಮ್ಗೆ ಏನಾರ ಲೈಕ್ ಒಂದೊಂದು ಟಾಪಿಕ್ ಒಳಗೆ ನಾ ಹೇಳ್ತೇನೆ ನಿಮಗೆ ಎಲ್ಲಿ ನೀವು ರಫ್ ಸ್ಪೇಸ್ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದತ್ತ. ಸೊ ಅಲ್ಲಿ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಅಂದ್ರೆ ಅದನ್ನ ಕ್ರಾಸ್ ಮಾಡಿಬಿಡ್ರಿ ಅಂತ ಹೇಳ್ತಾರ ಅವರು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನ್ ಕೊಡ್ತಾರ ಅಂದ್ರೆ ಇಫ್ ಯು ವಿಶ್ ಟು ಕ್ಯಾನ್ಸಲ್ ಎನಿ ಆನ್ಸರ್ ಡ್ರಾ ಯುವರ್ ಪೆನ್ ಥ್ರೂ ಇಟ್ ಅಂಡ್ ಬಿಲೋ ಇಟ್ ಯು ಮಸ್ಟ್ ರೈಟ್ ದಟ್ ದಿಸ್ ಆನ್ಸರ್ ಹ್ಯಾಸ್ ಬಿನ್ ಕಟ್ ಬೈ ಮೀ ಅಂಡ್ ಶುಡೆಂಟ್ ಬಿ ಇವ್ಯಾಲ್ಯೂಯೇಟೆಡ್. ಸೊ ಇದ್ರ ಮೀನಿಂಗ್ ಏನಂದ್ರೆ ಈಗ ಎಸ್ಸೆ ರೈಟಿಂಗ್ ಅದು ನಿಮ್ಗೆ ಒಂದು 3-4 ಪೇಜಸ್ ಕೊಟ್ಟಿರ್ತಾರ ಅವ್ರು. ಇಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ, ಡೌಟ ಬೇಡ. ಸೊ ಇದು ಎಸ್ಸೆ ರೈಟಿಂಗ್ ಐತಿ, ಇದೊಂದು ಪೇಜ್ ಕೊಟ್ಟಾರು, 2 ಪೇಜ್, 3rd ಪೇಜ್ ಇದು, 4th ಪೇಜ್ ಇದು. ಸೊ ಎಸ್ಸೆ ರೈಟಿಂಗ್ 4 ಪೇಜಸ್ ಕೊಟ್ಟಾರು. ಸೊ ನೀವು ಇಲ್ಲಿ ಏನೋ ಬರೀ ಮುಂದೆ ಬೈ ಚಾನ್ಸ್ ಇಲ್ಲಿ ಹಿಡ್ದ ಸ್ಟಾರ್ಟ್ ಮಾಡಿದ್ರಿ ನೀವು, ಇಲ್ಲಿ ಮಿಸ್ಟೇಕ್ ಆತಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಕ್ರಾಸ್ ಮಾರ್ಕ್ ಹಾಕಿ ಇಲ್ಲಿ ಏನ್ ಬರಿಬೇಕಂದಾರ ಅವರು, ಇಲ್ಲಿ ನೋಡ್ರಿ ದಿಸ್ ಆನ್ಸರ್ ಹ್ಯಾಸ್ ಬಿನ್ ಕಟ್ ಬೈ ಮೀ ಅಂಡ್ ಶುಡೆಂಟ್ ಬಿ ಇವ್ಯಾಲ್ಯೂಯೇಟೆಡ್. ಯಾಕಂದ್ರೆ ಅದನ್ನ ದ ಇವ್ಯಾಲ್ಯೂಯೇಟರ್ ಶುಡ್ ನಾಟ್ ವೇಸ್ಟ್ ದೇರ್ ಟೈಮ್ ಚೆಕಿಂಗ್ ದ್ಯಾಟ್ ಅನ್ನೋದು. ಸೊ ಅದ್ರ ಸಂಬಂಧ ಅದನ್ನ ಕ್ರಾಸ್ ಮಾರ್ಕ್ ಹಾಕಿ ಬರ್ದ್ಬಿಡ್ರಿ. ನೆಕ್ಸ್ಟ್ ಡು ನಾಟ್ ರೈಟ್ ಯುವರ್ ನೇಮ್, ರೋಲ್ ನಂಬರ್, ಸಿಗ್ನೇಚರ್ ಆರ್ ಎನಿ ಎಲ್ಸ್ ಆನ್ ದ ಬುಕ್ಲೆಟ್ ಎಕ್ಸೆಪ್ಟ್ ಆಸ್ ರಿಕ್ವೈರ್ಡ್ ಆನ್ ದ ಕವರ್ ಪೇಜ್ ಅಂತ ಹೇಳೋರು. ಸೊ ಕವರ್ ಪೇಜ್ ಒಳಗೆ ಇಲ್ಲಿ ನೋಡಿರಲ್ಲ ನೀವು, ಇನ್ನೊಂದು ತೋರಿಸ್ಬೇಕಂದ್ರ ಸೊ ಇಲ್ಲಿ ನೋಡ್ರಿ ರೋಲ್ ನಂಬರ್ ಬರೆಯೋದೈತಿ, ಕಲರ್ ಚೇಂಜ್ ಮಾಡ್ತು. ಸೊ ಇಲ್ಲಿ ನೋಡ್ರಿ ರೋಲ್ ನಂಬರ್ ಬರೆಯೋದೈತಿ, ಆಮೇಲೆ ಇಲ್ಲಿ ಬುಕ್ಲೆಟ್ ಸೀರಿಯಲ್ ನಂಬರ್ ಐತಿ. ಸೊ ಇಷ್ಟು ಬರೋದ್ರ ಸಾಕು, ಅದರ್ ನಿಮ್ದು ಏನು ಪರ್ಸನಲ್ ಡೀಟೇಲ್ಸ್ ಯಾವ ಪೇಜ್ ಒಳಗೂ ಏನು ಮೆನ್ಷನ್ ಮಾಡೋದು ನೆಸರಿ ಇಲ್ಲ. ಈಗ ಒಬ್ಬರು ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗಿ ಏನ್ ಮಾಡ್ತಾರೋ ಇಲ್ಲಿ ಪ್ರತಿ ಪೇಜ್ ತಮ್ದು ಬುಕ್ಲೆಟ್ ನಂಬರ್ ಅಥವಾ ಸೀರಿಯಲ್ ನಂಬರ್ ಮೆನ್ಷನ್ ಮಾಡ್ಕೊತ ಹೋಗ್ತಾರೋ, ಅದೆಲ್ಲ ನೆಸೆಸರಿ ಇಲ್ಲ. ನೆಕ್ಸ್ಟ್ ಏನ್ ಹೇಳ್ತಾರ ಅವರು, ಡು ನಾಟ್ ಕೀಪ್ ಸಚ್ ಎ ಮಟೀರಿಯಲ್ ವಿತ್ ಯು ವಿಚ್ ಮೇ ಕಾಸ್ ಡೌಟ್ ಆಫ್ ಯೂಸಿಂಗ್ ಅನ್ಫೇರ್ ಮೀನ್ಸ್
and do not take out any material given inside the exam hall until the exam is over. Do not leave your seat without permission. ತಿಳಿತು? ಸೊ ನಿಮ್ದು ಸೀಟ್ ಬಿಡಬಾರ್ದು. ಆಮೇಲೆ ಇಲ್ಲಿ ಏನ್ ಹೇಳ್ತಾರ ಅಂದ್ರೆ ಮೇನ್ ಕಾಪಿ ಮಟೀರಿಯಲ್ ಏನಿರತ್ತಲ್ಲ, ಚೀಟ್ಸು ಗಿಟ್ಸು ಅವನ್ನೆಲ್ಲ ತಗೊಂಡು ಹೋಗ್ಬೇಡ್ರಿ ಅಂತ ಹೇಳಕತ್ತಾರ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್. ಇಂಗ್ಲಿಷ್ ಒಳಗೂ ಇರ್ತಾವ, ಕನ್ನಡ ಒಳಗೂ ಇರ್ತಾವ. ನಿಮ್ಗೆ ಎದ್ರ ಕಂಫರ್ಟೇಬಲ್ ಆಕತಿ ಅದನ್ನ ನೀವು ಓದ್ರಿ. ಸೊ ನೆಕ್ಸ್ಟ್ ಫ್ಯೂ ಮೋರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ ಅವರು. ಏನಂದ್ರೆ ಇದಂತೂ ನಿಮ್ಗೆ ಗೊತ್ತೈತಿ, ಈ ಎಕ್ಸಾಮ್ 3 hours ಕಂಡಕ್ಟ್ ಮಾಡ್ತಾರೋ. ಇಟ್ ಈಸ್ ಫಾರ್ 150 marks. ಸೊ 150 ಒಳಗ ನಿಮಗೆ ಮಿನಿಮಮ್ 50 marks ಬರಲೇಬೇಕು. ಸೊ ದಟ್ ನಿಮ್ದು ಟೆಕ್ನಿಕಲ್ ಪೇಪರ್, ಜನರಲ್ ಸ್ಟಡೀಸು ಇವ್ಯಾಲ್ಯುಯೇಟ್ ಆಗ್ಬೇಕಂದ್ರ ಅಭ್ಯರ್ಥಿಗಳು ಎಲ್ಲ ಭಾಗಗಳನ್ನು ಮತ್ತು ಪ್ರಶ್ನೆಗಳನ್ನು ಉತ್ತರಿಸಬೇಕು. ಸೊ ಏನೇನ್ ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ಆನ್ಸರ್ ಮಾಡಕ್ ಟ್ರೈ ಮಾಡ್ರಿ. ನೆಕ್ಸ್ಟ್, ಪ್ರತಿ ಪ್ರಶ್ನೆಗೆ ನಮೂದಿಸಲಾದ ಅಂಕಗಳನ್ನು ಪ್ರಶ್ನೆಯ ಕೊನೆಯಲ್ಲಿ ನೀಡಲಾಗಿದೆ. ಸೊ ಆ ಎವ್ರಿ ಕ್ವಶನ್ ಮಾರ್ಕ್ಸ್ ಏನಿರತ್ತಲ್ಲ ಅಲ್ಲಿ ಕೊಟ್ಟಾರ ಅಂತ ಹೇಳ್ತಾರ ಅವರು. ಇಲ್ಲಿ ನೋಡ್ರಿ, ಇಲ್ಲಿಗ ಕ್ವಶನ್ ಐತಿ. ಸೊ ಇದ್ರ ಕೆಳಗಿಲೆ ಮಾರ್ಕ್ಸ್ ಕೊಟ್ಟಿವಿ. ಸೊ ಅದರ ಮಾರ್ಕ್ಸ್ ತಕ್ಕಂಗೆ ನೀವು ಬರೀಬೇಕು. ನೆಕ್ಸ್ಟ್, ನಿರ್ದಿಷ್ಟವಾಗಿ ಸೂಚಿಸಿದ ಹೊರತು ಉತ್ತರಗಳನ್ನು ಕನ್ನಡದಲ್ಲಿ ಬರೆಯತಕ್ಕದ್ದು. ಸೊ ಕಂಪಲ್ಸರಿ ಎಲ್ಲಾ ಆನ್ಸರ್ಸ್ ನೀವು ಕನ್ನಡ ಒಳಗೆ ಬರಿಬೇಕಂತ ಹೇಳ್ತಾರೋ. ಯಾಕಂದ್ರೆ ಇದು ನಿಮ್ದು ಕನ್ನಡ ಅಂಡರ್ಸ್ಟ್ಯಾಂಡಿಂಗ್, ರೀಡಿಂಗ್, ರೈಟಿಂಗ್ ಸ್ಕಿಲ್ಸ್ ಅವರು ಟೆಸ್ಟ್ ಮಾಡ್ತಾರೆ ಈ ಪೇಪರ್ ಒಳಗ. ನೆಕ್ಸ್ಟ್, ಪತ್ರವನ್ನು ಬರೆಯುವ ಪ್ರಶ್ನೆಗಳನ್ನು ಉತ್ತರಿಸುವಾಗ ನಿಮ್ಮ ಸಹಿಯನ್ನು ಹಾಕುವುದನ್ನಾಗಲಿ ಅಥವಾ ನಿಮ್ಮ ಹೆಸರು, ವ್ಯಕ್ತಿತ್ವವನ್ನು ನಮೂದಿಸನ್ನಾಗಲಿ ಮಾಡಕೂಡದು. ಸೊ ಏನ್ ಹೇಳ್ತಾರೆ, ಯಾವ್ದೋ ಕ್ವಶನ್ ಒಳಗೂ ನಿಮ್ದು ಹೆಸರು ಬರಿಬಾರ್ದು. ಎಸೆ ರೈಟಿಂಗು, ಲೆಟರ್ ರೈಟಿಂಗ್ ಒಳಗದು, ಅದು ಮುಂದೆ ಹೋದಾಗ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದು ನಿಮ್ದು ಹೆಸರು ಬರದ್ನಿ, ನಿಮ್ ಪರ್ಸನಲ್ ಅಡ್ರೆಸ್ ಬರದ್ನಿ, ಫೋನ್ ನಂಬರ್ ಬರ್ನಿ, ನಿಮ್ ಸಿಗ್ನೇಚರ್ ಏನು ಮಾಡಬಾರ್ದು. ದಾಟ್ ಮೀನ್ಸ್ ಈ ಪೇಪರ್ ಒಳಗ ಇವ್ಯಾಲ್ಯೂಯೇಷನ್ ಮಾಡೋ ಮುಂದೆ ಇದ ಸ್ಟೂಡೆಂಟ್ ಅದಾನು, ಇದ ಊರಿನ ಅದಾನು, ಇವನ್ ಹೆಸರು ಏನು ಪರ್ಸನಲ್ ಡೀಟೇಲ್ಸ್ ಗೊತ್ತಾಗಬಾರ್ದು. ಸೊ ಹೋಪ್ ನಿಮ್ಗೆ ಈಗ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಆತ ಅನಿಸ್ತೈತಿ, ಏನು ಡೌಟ್ ಇಲ್ಲ ಇದ್ರೊಳಗ. ಈ ಕೆಳಗಿನ ಯಾವುದಾದರೂ ಒಂದು ವಿಷಯದ ಕುರಿತು 300 ಶಬ್ದಗಳಲ್ಲಿ ಪ್ರಬಂಧ ಬರೆಯಿರಿ. ಸೊ ಏನ್ ಹೇಳ್ತಾರ ಅವರು, ಎಸೆ ರೈಟಿಂಗ್, ಪ್ರಬಂಧ ಬರೆಯಿರಿ. ಎಷ್ಟು ಮಾರ್ಕ್ಸಿಗೆ ಐತಿ ನೋಡ್ರಿ, ಇದು 25 ಮಾರ್ಕ್ಸಿಗೆ ಐತಿ. ಸೊ ಸಿಂಪಲ್ ಕೊಟ್ಟಿರ್ತಾರೆ. ಈಗ ನಗರಗಳಲ್ಲಿನ ವಾಹನ ದಟ್ಟಣೆ ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ. ಸೊ ಇದ್ರ ಮೀನಿಂಗ್ ಏನ, ಟ್ರಾಫಿಕ್ ಕಂಜೆಷನ್ ಹೆಂಗ್ ಕಮ್ಮಿ ಮಾಡಬೇಕು, ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳ ಅಳವಡಿಕೆಯ ಅಗತ್ಯ, ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್ ಇನ್ ದ ಎಜುಕೇಶನ್. ನೆಕ್ಸ್ಟ್ ಯಾವ್ದಂದ್ರ ನಮ್ಮ ಹಳ್ಳಿಗಳು ಅಂದು ಇಂದು. ಸೊ ವಿಲೇಜಸ್ ಮೊದಲು ಹೆಂಗಿದ್ವು, ಈಗ ಹೆಂಗದು. ನಿಮ್ಮ ಮೆಚ್ಚಿನ ಆಟ, ದಟ್ ಇಸ್ ನಿಮ್ಮ ಫೇವರೇಟ್ ಸ್ಪೋರ್ಟ್. ಯಾವ್ದ ಸ್ಪೋರ್ಟ್ ಬರಿಬಹುದು ನೀವು, ನ್ಯಾಷನಲ್ ಸ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್, ನಿಮ್ದು ಸಿಂಪಲ್ ಮನಿ ಅಂತ ನೀವು ಸಣ್ಣವ್ರ ಆಡೋ ಸ್ಪೋರ್ಟ್ಸ್ ಏನ್ ಬರೀತೀರಿ ಬರೀರಿ. ಓಕೆ, ಸೊ ಇದನ್ನ ಅವ್ರು ಏನ್ ಹೇಳ್ಯಾರ ಅಂದ್ರೆ 300 words ಅಂತ ಹೇಳ್ಯಾರ. ಸೊ ಇದೇನ್ ಕಂಡೀಷನ್ ಐತಲ್ಲ, ದಿಸ್ ಕಂಡೀಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರು ಇದ್ರ ಬೇಸ್ ಮೇಲೆ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರ. ಸೊ ನೀವು ಕೇಳಬಹುದು, ಮೇಡಮ್ ನಾನು 300 words ಹೆಂಗ್ ಬರೀಲ್ರಿ, ನಾ 200 ಅಷ್ಟ ಆಗ್ಬಹುದು, 400 ಅಷ್ಟ ಆಗ್ಬಹುದು. ಯಾಕಂದ್ರೆ ಕಮ್ಮಿ ವರ್ಡ್ಸ್ ಮೈಂಡ್ ಒಳಗೆ ಇದ್ದವ್ರಿಗೆ ಬರೀ 200 words ಬರಿಬಹುದು. ಯಾರು ಹೆಚ್ಚು ಎಕ್ಸ್ಪ್ರೆಸಿವ್ ಇರ್ತಾರಲ್ಲ ಅವ್ರು 400 words ಒಳಗೂ ಬರಿಬಹುದು. ಬಟ್ ಅವ್ರಿಗೆ 300 words ಹೇಳೋದಿಂತ್ರ ನೀವು ಅಷ್ಟೊಳಗ ಒಂದ್ 15-20 words ಹೆಚ್ಚ ಕಮ್ಮಿ ಆದ್ರೂ ನಡಿತೈತಿ. ಬಟ್ 300 ಸ್ಟಿಕ್ ಆಗ್ಬೇಕು. ಇದನ್ನ ಹೆಂಗ್ ನೀವು ಮಾಡ್ಬೇಕಂದ್ರೆ ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಇದನ್ನ ಮಾಡ್ಬೇಕು. ಅದನ್ನ ಬಿಟ್ರೆ ಬೇರೆ ಸೊಲ್ಯೂಷನ್ ಇಲ್ಲ ಇದ್ರೊಳಗ. ಈ ಸರ್ ಏನ್ ಮಾಡ್ಯಾರ ಅಂದ್ರ ಇದ್ರೊಳಗೆ ನಾವು 8 ಎಸೆ ರೈಟಿಂಗ್ ಸರ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ಈಗ ನಿಮ್ ಎಸೆ ರೈಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಇಂಟ್ರೊಡಕ್ಷನ್ ತಂದು ಕೊಡ್ತಾರ ಅವರು ಪ್ರತಿ ಟಾಪಿಕ್ಗೆ. ಆ ಇಂಟ್ರೊಡಕ್ಷನ್ ಒಳಗ ಅವರು ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ತಾರ, ಹೆಂಗ ಔಟ್ ಸ್ಕೋರ್ ಮಾಡಬಹುದು ಆ ಪರ್ಟಿಕ್ಯುಲರ್ ಟಾಪಿಕ್ ಒಳಗ. ಈಗ ಇದು 25 ಮಾರ್ಕ್ಸ್ ಇತ್ತಂದ್ರ ಹೆಂಗ್ 25 ಕೊಡಬಹುದು. ಲೈಕ್ ನಿಮ್ದು ನೀಟ್ ಹ್ಯಾಂಡ್ ರೈಟಿಂಗು, ಕಂಪೋಸಿಷನ್, ಫ್ಲೋ ಆಫ್ ದ ಎಸೆ, ಎಂಡ್ ಹೆಂಗ್ ಮಾಡ್ಬೇಕು, ಯಾವ ಟೈಪ್ ವರ್ಡ್ಸ್ ಯೂಸ್ ಮಾಡಬೇಕು, ಯಾವ ಟೈಪ್ ಸ್ಟೇಟ್ಮೆಂಟ್ಸ್ ನಾಗ ಬರಿಬೇಕು, ನೀವು ಹೆಂಗ್ ಪಿಕ್ ಮಾಡ್ಬೇಕು. ಈಗ 4 ಆಪ್ಷನ್ಸ್ ಅದಾವು. ಇದ್ರೊಳಗೆ ನೀವು ಯಾವ್ದು ಚೂಸ್ ಮಾಡ್ತೀರಿ, 4 ನಿಮಗೆ ಬರ್ತಿದ್ದು ಪರ್ಫೆಕ್ಟ್ ಹಂಗೆ, ಬಟ್ ಒಂದ ಬರೀದಿರತ್ತಲ್ಲ. ಸೊ ಹೆಂಗ್ ಪಿಕ್ ಮಾಡ್ಬೇಕು ಅದನ್ನೆಲ್ಲ ಪ್ರತಿ ಇನ್ಸ್ಟ್ರಕ್ಷನ್ ವಿಡಿಯೋ ಆಫ್ ಎವ್ರಿ ಟಾಪಿಕ್ ಅವ್ರು ಎಕ್ಸ್ಪ್ಲೇನ್ ಮಾಡ್ಯಾರು. ಸೊ ಇದಾತದ ನಿಮ್ಗೆ ಏನಾಗ್ತೈತಿ, 25 ಮಾರ್ಕ್ಸ್ ರೆಡಿ ಆಗ್ತಿದ್ದು. ಫೈನ್. ನೆಕ್ಸ್ಟ್ ಕ್ವಶನ್ ಯಾವ್ದೈತಿ ಚೆಕ್ ಮಾಡೋದು. ಇಲ್ಲೆಲ್ಲ ನೀಟಾಗಿ ಬರಿಬೇಕು, ಸ್ಪೇಸ್ ಕೊಟ್ಟಿರ್ತಾರ. ನೆಕ್ಸ್ಟ್ ಯಾವ ಕ್ವಶನ್ ಅಂದ್ರೆ ಸೆಕೆಂಡ್ ಕ್ವಶನ್, ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿ ಕೊನೆಯ ಕೊಟ್ಟಿರೋ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಬರೆಯಿರಿ. ಸೊ ಏನಿದು, ಪ್ಯಾಸೇಜ್ ರೈಟಿಂಗ್. ಸೊ ಇದ್ರೊಳಗೆ ಏನ್ ಮಾಡ್ತೀರಿ ನೀವು, ಪ್ಯಾಸೇಜ್ ಓದಿ ಅದ್ರ ತೆಳಗೆ ಇಲ್ಲ ಕ್ವಶನ್ಸ್ ಕೊಟ್ಟಿರ್ತಾರೋ, ಇಲ್ಲಿ ಕ್ವಶನ್ಸ್ ಕೊಟ್ಟಾರ ನೋಡ್ರಿ, ಆ ಕ್ವಶನ್ಸ್ ನೀವು ಆನ್ಸರ್ ಮಾಡ್ಬೇಕು. ಓಕೆನಾ. ಸೊ ಇದು 5 ಕ್ವಶನ್ ಕೊಟ್ಟಿರ್ತಾರ ಅವರು, 5 ಕ್ವಶನ್ಸ್ ಕೊಟ್ಟಿರ್ತಾರೋ. ಪ್ರತಿ ಕ್ವಶನ್ಗೆ 5 ಮಾರ್ಕ್ಸ್ ಇರ್ತೈತಿ. ಸೊ ಇದು ಪರ್ಟಿಕ್ಯುಲರ್ ಟಾಪಿಕ್ ನಿಮ್ಗೆ 25 ಮಾರ್ಕ್ಸಿಗೆ ಬರ್ತೈತಿ. ಸೊ ಇದು ಭಾರಿ ಸಿಂಪಲ್, ಭಾರಿ ಈಸಿ. ಆಮೇಲೆ ಫಸ್ಟ್ ನೀವು ಇದ ಪರ್ಟಿಕ್ಯುಲರ್ ಟಾಪಿಕ್ ನೀವು ಆನ್ಸರ್ ಮಾಡಕ್ ರೆಡಿ ಆದ್ರೆ ಎಕ್ಸಾಮ್ ಒಳಗ ಯು ಕ್ಯಾನ್ ಸ್ಕೋರ್ ಔಟ್. ಯಾಕಂದ್ರೆ ಇದ್ದರ ಸ್ವಲ್ಪ ನಿಮ್ದು ಓನ್ ವರ್ಡ್ಸ್ ಒಳಗೆ ಹಾಕಿ ಬರಿಬೇಕಾಗ್ತೈತಿ. ಸೊ ಇದ್ರೊಳಗೂ ಸರ್ ಏನ್ ಮಾಡ್ಯಾರು, 9 ಪ್ಯಾಸೇಜಸ್ ನ ಎಕ್ಸ್ಪ್ಲೇನ್ ಮಾಡ್ಯಾರ ನೀಟಾಗಿ. ಓಕೆ, ಸಿಂಪಲ್ ಪ್ಯಾಸೇಜಸ್, ಕಾಂಪ್ಲೆಕ್ಸ್ ಪ್ಯಾಸೇಜಸ್, ವೆರೈಟಿ ಆಫ್ ಮೀಡಿಯಂ ಪ್ಯಾಸೇಜಸ್, 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಸೇಜಸ್, 9 ಪ್ಯಾಸೇಜಸ್ ತಗೊಂಡ್ ಸರ್ ಎಕ್ಸ್ಪ್ಲೇನ್ ಮಾಡ್ಯಾರು. ಆಮೇಲೆ ಮತ್ತೆ ನಿಮಗೆ ಅಡಿಷನಲ್ ಪ್ರಾಕ್ಟೀಸ್ ಪ್ಯಾಸೇಜಸ್ ಅಂತೂ ಕೊಟ್ಟಾರ ಸರ್. ಮತ್ತೆ ಅವ್ನ ನೋಡ್ಕೊಂಡು ನೀವು ಆನ್ಸರ್ ಮಾಡ್ಬೋದು. ಅದ್ರೊಳಗೆ ನಿಮ್ಗೆ
ನೀವು ಆನ್ಸರ್ ಮಾಡ್ತಿರಲ್ಲ ಪೇಪರ್ ಮೇಲೆ ಕೂತು ಪ್ರಾಕ್ಟೀಸ್ ಮಾಡಕ್ ಕೊಟ್ಟಿರ್ತೀವಿ ಅದನ್ನ. ಯಾಕಂದ್ರೆ ಇದು ಬರೀ ಓದಿದ್ರೆ ನಡೀತಿಲ್ಲ ಕನ್ನಡ ಒಳಗ. ಪ್ರತಿ ಕ್ವಶನ್ ನೋಡ್ರಿ ನೀವು ಬರಿಬೇಕಿಲ್ಲಿ, ಎಸ್ಸೆ ರೈಟಿಂಗ್ ಬರಿಬೇಕು, ಇದನ್ನು ಬರಿಬೇಕು. ಸೊ ನೀವು ರೈಟಿಂಗ್ ಹ್ಯಾಬಿಟ್ ಕಲ್ಟಿವೇಟ್ ಮಾಡಬೇಕು. ಸೊ ನೀವೇನ್ ಮಾಡ್ಬೋದು, ಅದು ಬರದ ತಕ್ಷಣ ನನಗೆ ನೀವು ವಾಟ್ಸ್ಆಪ್ದಾಗ ಜಸ್ಟ್ ಫೋಟೋ ತೆಗೆದು ಕಳಿಸ್ಬೋದು. ಮೇಡಮ್ ನಾನು ಈ ಪ್ಯಾಸೇಜಕ್ಕೆ ಈ ಟೈಪ್ ಇಷ್ಟು ಆನ್ಸರ್ ಮಾಡೀನಿ, ಕರೆಕ್ಟ್ ಐತೇನ್ರಿ ಮೇಡಮ್, ನನಗೆ ಈ ಆನ್ಸರ್ಗೆ 5 ಮಾರ್ಕ್ಸ್ ಬರ್ತೈತೋ ಇಲ್ಲೋ, ವಿ ಆರ್ ದೇರ್, ಐ ಆಮ್ ದೇರ್ ಟು ಹೆಲ್ಪ್ ಯು ಫಾರ್ ದಿಸ್ ಕನ್ನಡ ಪೇಪರ್, ಡೋಂಟ್ ವರಿ ಅಬೌಟ್ ದಟ್. ಓಕೆ, ಸೊ ಇದು ನಿಮ್ದು ಸೆಕೆಂಡ್ ಆತು, ಸೆಕೆಂಡ್ ಕ್ವಶನ್. ಸೊ ಇಷ್ಟ ಅಥವಾ ನಿಮ್ಗೆ ಎಷ್ಟು ಮಾರ್ಕ್ಸ್ ರೆಡಿ ಆಯ್ತು ಈಗ? 50 ಮಾರ್ಕ್ಸ್ ರೆಡಿ ಆಯ್ತು ಔಟ್ ಆಫ್ 150. ಓಕೆ, ವೆರಿ ಈಸಿ. ನೆಕ್ಸ್ಟ್ ಕ್ವಶನ್ ಯಾವ್ದಾಯ್ತು ನೋಡು ಇಲ್ಲಿ. ಸುಮಾರು 100 ಪದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ. ಸೊ ಇಷ್ಟು ದೊಡ್ಡ ಪ್ಯಾಸೇಜ್ ಕೊಟ್ಟಾರ ಅವ್ರಿಗೆ ನೋಡ್ರಿ. ಸೊ ಇಷ್ಟು ದೊಡ್ಡ ಪ್ಯಾಸೇಜ್ ನೀವೇನ್ ಮಾಡಬೇಕು, ಓದೆ ಇದನ್ನ 100 ವರ್ಡ್ಸ್ ಒಳಗೆ ಅಷ್ಟ ಬರಿಬೇಕು, ರೆಡ್ಯೂಸ್ ಮಾಡಿ. ಸೊ ಇದು ಎಷ್ಟು ಮಾರ್ಕ್ಸಿಗೆ? 25 ಮಾರ್ಕ್ಸಿಗೆ ಐತಿ. ಸ್ವಲ್ಪ ಇದು ಡಿಫಿಕಲ್ಟ್ ಆಗ್ತೈತಿ, ಇದು ಸ್ವಲ್ಪ ಕನ್ನಡ ಬರೋರಿಗೆ ಆನ್ಸರ್ ಮಾಡ್ಬೋದು ಇದನ್ನ. ಬಟ್ ಅಗೇನ್ ಇದ್ರೊಳಗೂ ನಾನು ಹೇಳ್ತೀನಿ ನಿಮಗ, ಸರ್ ಏನ್ ಮಾಡ್ಯಾರ ಅಂದ್ರ 6 ಕ್ವಶನ್ಸ್ ತಗೊಂಡಾರ, ಇದ್ರ ಮೇಲೆ 6 ಡಿಫ್ರೆಂಟ್ ಪ್ಯಾಸೇಜಸ್ ತಗೊಂಡ ಅದನ್ನ 100 ವರ್ಡ್ಸ್ ಒಳಗೆ ಹೆಂಗ್ ರೆಡ್ಯೂಸ್ ಮಾಡಬಹುದು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ಯಾರು. ಯಾಕಂದ್ರೆ ಇದು ಯಾಕೆ ನಾ 100 ಸ್ಪೆಸಿಫಿಕ್ ಆಗಿ ಇಷ್ಟ ಹೇಳಕತ್ತಾನೆ ಅಂದ್ರ, ಇಲ್ಲಿ ನೋಡ್ರಿ ಅವ್ರು ಏನ್ ಕೊಟ್ಟಾರ ಕಂಡೀಷನ್. ವಿಶೇಷ ಸೂಚನೆ: ಲೇಖನ ಸಂಗ್ರಹವು ಸೂಚಿಸಿರುವುದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇದ್ದರೆ ಅಂಕಗಳನ್ನು ಕಳೆಯಲಾಗುವುದು. ಸೊ 100ಕ್ಕಿಂತ ಹೆಚ್ಚ ಕಮ್ಮಿ ಆತಂದ್ರ 25 ಮಾರ್ಕ್ಸ್ ಒಳಗ ಔಟ್ ಆಫ್ ಔಟ್ ಬರುವುದಿಲ್ಲ. ಸೊ ಸರ್ ಏನೀಗ 6 ಇದನ್ನು ಪ್ಯಾಸೇಜಸ್ ತಗೊಂಡಾರಲ್ಲ, ಇದ್ರೊಳಗ ಕರೆಕ್ಟ್ ಅದನ್ನ 100 ವರ್ಡ್ಸಿಗೆನ ತಂದಿಟ್ಟಾರ ಅವರು. ಸೊ ಅದನ್ನ ಹೆಂಗ್ ತರ್ತಾರೋ ಅನ್ನೋದನ್ನ ನಿಮ್ಗೆ ಆ ವಿಡಿಯೋ ಒಳಗೆ ತಿಳಿತೈತೆ, ಅದಕ್ಕೆ ಈ ಪರ್ಟಿಕ್ಯುಲರ್ ಟಾಪಿಕ್ ನೀವು ಸ್ಟಾರ್ಟ್ ಮಾಡಿದ್ಮೇಲೆ. ಓಕೆ, ಸೊ ಇದ್ರೊಳಗೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ, ಫಸ್ಟ್ ಎಂಡಿಂಗ್ ನಾನು ನಿಮ್ಗೆ ರಫ್ ಶೀಟ್ ಅಂತ ತೋರಿಸಿದ್ನಲ್ಲ, ಆ ರಫ್ ಸ್ಪೇಸ್ ನೀವು ಯುಟಿಲೈಸ್ ಮಾಡ್ಕೋಬಹುದು ಇದ್ರೊಳಗೆ. ಓಕೆ, ಲೈಕ್ ಅಲ್ಲಿ ಹೆಚ್ಚು ವರ್ಡ್ಸ್ ಆತಂದ್ರೆ ಅದನ್ನ ಬಿಟ್ಟು ಮತ್ತೆ ಅದನ್ನ ಸ್ಕ್ರಾಚ್ ಮಾಡ್ಕೊಂಡು ಇಲ್ಲಿ ಬರಿಬೋದು. ಯಾಕಂದ್ರೆ ನಿಮ್ಗೆ ಹೇಳತ್ ಇದೊಂದು ಫಾರ್ಮ್ಯಾಟ್ ಅಗದಿ ಪಿಕ್ಯುಲರ್ ಐತಿದು. ಈ ಟೈಪ್ ಅವರು 100 ಬಾಕ್ಸಸ್ ಕೊಟ್ಟುಬಿಟ್ಟಾರಿ ನಿಮ್ಗೆ. ಮ್ಯಾಲ ಒಂದು 50 ಬಾಕ್ಸ್, ತೆಳಗ ಒಂದು 50 ಬಾಕ್ಸ್. ಸೊ ಆ ಬಾಕ್ಸ್ ಒಳಗೆ ನೀವು ವರ್ಡ್ಸ್ ಬರ್ಕೋತ ಹೋಗ್ಬೇಕು. ಸೊ ಸ್ವಲ್ಪ ಕಷ್ಟ ಆಗ್ತೈತಿ, ಯಾಕಂದ್ರೆ ನಾವು ಈ ಫಾರ್ಮ್ಯಾಟ್ದಾಗ ಬರ್ದಿರುವುದಿಲ್ಲ. ಅದಕ್ಕೆ ಹೇಳ್ತಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೈತಿ ಇದು. ಇದನ್ನ ಬಿಟ್ಟು ನಾವು ಮತ್ತಷ್ಟು ನಿಮ್ಗೆ ಪ್ರಿಸೈಸ್ ರೈಟಿಂಗ್ ಅದು ಪ್ಯಾಸೇಜ್ ಕೊಟ್ಟಿರ್ತೀವಿ ಪ್ರಾಕ್ಟೀಸಿಗೆ. ಅದನ್ನು ನಾ ಮೊದಲು ಹೇಳಿದ ಪ್ರಕಾರ ಇದನ್ನು 100 ವರ್ಡ್ಸ್ ರೆಡ್ಯೂಸ್ ಮಾಡ್ರಿ, ಮಾಡಿ ನನಗೆ ಕಳ್ಸ್ರಿ, ನಾನು ಚೆಕ್ ಮಾಡ್ತೀನಿ ನಿಮ್ಗೆ ವಾಟ್ಸ್ಆಪ್ ಒಳಗೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಇದೊಂದು ಆತಂದ್ರೆ ನೀವು ಎಷ್ಟು ಮಾರ್ಕ್ಸ್ ರೆಡಿ ಆಯ್ತು ಈಗ? 75 ಮಾರ್ಕ್ಸ್ ರೆಡಿ ಆಯ್ತು, ತಿಳಿತಾ? ನೆಕ್ಸ್ಟ್, ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿರಿ. ಸೊ ಏನಿದ್ರ ಮೀನಿಂಗು, ಇಂಗ್ಲಿಷ್ ಒಳಗ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರ ಅವರು, ಅದನ್ನ ಕನ್ನಡ ಒಳಗ್ ಮಾಡ್ರಿ ಅಂತ ಹೇಳ್ತಾರ ಅವರು. ಸೊ ಇದನ್ನ ನೋಡಿದ್ರೆ ಈಸಿ ಇರತ್ತಿದು, ಅಷ್ಟೇನು ಡಿಫಿಕಲ್ಟಿ ಇರೋದಿಲ್ಲ. ಅಗೇನ್ ಇದು 25 ಮಾರ್ಕ್ಸಿಗೆ ಬರ್ತೈತಿ. ಸೊ ಇದ್ರೊಳಗೂ ಸರ್ ಏನ್ ಮಾಡ್ಯಾರು, 6 to 7 ಟ್ರಾನ್ಸ್ಲೇಷನ್ಸ್ ತಗೊಂಡಾರ ಅವರು. ಅದನ್ನ ನೀಟಾಗಿ ನಿಮ್ಗೆ ವರ್ಡ್ ಟು ವರ್ಡ್ ಇಂಗ್ಲಿಷ್ ನಿಂದ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿದ ತಕ್ಷಣ ಹೆಂಗ್ ಬರ್ತೈತಿ ಅನ್ನೋದನ್ನು ಅದು ನಿಮ್ಗೆ ಪ್ಯಾಸೇಜ್ ತೋರಿಸ್ತಾರ ಅವ್ರ ಇದ್ರೊಳಗೆ. ಓಕೆ, ಆಮೇಲೆ ಅದನ್ನ ಬಿಟ್ಟು ಮತ್ತೆ ನಿಮಗೆ ನಾವು ಪ್ರಾಕ್ಟೀಸ್ ಗತ್ತಂದ ಮತ್ತೆ ಸ್ವಲ್ಪ ಪ್ಯಾಸೇಜಸ್ ಕೊಟ್ಟಿರ್ತೀವಿ, ವಿಚಾರ ಮಾಡಬೇಡ್ರಿ. ಸೊ ಇಷ್ಟು ಕ್ವಶನ್ಸ್ ಅದು ಅಂದ್ರೆ ನಿಮಗೆ ಈ 4 ಕ್ವಶನ್ಸ್ ನಿಮ್ಗೆ 100 ಮಾರ್ಕ್ಸ್ ರೆಡಿ ಆಯ್ತು 150ಗೆ, ತಿಳಿತಾ? ಸೊ ನಾನ್ ನಿಮಗೆ ಏನ್ ಸಜೆಸ್ಟ್ ಮಾಡ್ದ ಅಂದ್ರ, ಔಟ್ ಆಫ್ 150 ಕ್ವಶನ್ಸ್ ಮಾರ್ಕ್ಸ್ಕ ಈ ಫಸ್ಟ್ 100 ಮಾರ್ಕ್ಸ್ ನ ಏನ 4 ಕ್ವಶನ್ಸ್ ಹೇಳಿದ್ನಲ್ಲ, ಇವನ್ನ ನೀವು ಅಟೆಂಪ್ಟ್ ಮಾಡಕ್ ಟ್ರೈ ಮಾಡ್ರಿ ಫಸ್ಟ್. ಅಗೇನ್ ಇವ್ 4 ಒಳಗೆ ಫಸ್ಟ್ ಏನ್ ಮಾಡ್ರಿ, ಪ್ಯಾಸೇಜ್ ಆನ್ಸರಿಂಗ್ ಕ್ವಶನ್ಸ್ ಇರ್ತಾವಲ್ಲ ಅದನ್ನ ಮಾಡ್ರಿ, ಅದ್ರೊಳಗೆ ಮಾರ್ಕ್ಸ್ ಬರ್ತೈತಿ. ಅದು ಮುಗಿದ ಕೂಡಲೇ ಟ್ರಾನ್ಸ್ಲೇಷನ್ ಮಾಡ್ರಿ ಸೆಕೆಂಡ್. ಥರ್ಡ್ ಯಾವ್ದು ಅಟೆಂಪ್ಟ್ ಮಾಡ್ರಿ, ಎಸ್ಸೆ ರೈಟಿಂಗ್ ಅಟೆಂಪ್ಟ್ ಮಾಡ್ರಿ. ಫೋರ್ತ್ ಯಾವ್ದು ಅಟೆಂಪ್ಟ್ ಮಾಡ್ರಿ, ಇದು ಅಟೆಂಪ್ಟ್ ಮಾಡ್ರಿ, ಪ್ರಿಸೈಸ್ ರೈಟಿಂಗ್. ಸ್ವಲ್ಪ ಡಿಫಿಕಲ್ಟ್ ಆಕೈತಿ ಇದು. ಸೊ ಇದು ಮುಗಿದ ತಕ್ಷಣ ನೀವು ನೆಕ್ಸ್ಟ್ ಕ್ವಶನ್ ಬರ್ರಿ. ಏನಾಯ್ತಂದ್ರ, ಕೆಳಗಿನವುಗಳಲ್ಲಿ ಒಂದು ಕುರಿತು 100 ಪದಗಳಿಗೆ ಮೀರದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರ ಬರೆಯಿರಿ. ಸೊ ಇದು ಲೆಟರ್ ರೈಟಿಂಗ್ ಕ್ವಶನ್ ಇದು. ಸೊ ಇದು ಪತ್ರಿಕಾ ಸಂಪಾದಕರಿಂದ ಎಡಿಟರ್ಗೆ ಒಂದು ಲೆಟರ್ ಬರೀಬೇಕು ನೀವು. ಓಕೆನಾ? ಸೊ ಇದ್ರೊಳಗ ಟಾಪಿಕ್ಸ್ ಹೇಳ್ತದೆ ನೋಡ್ರಿ, ಲೈಕ್ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಸರ್ಕಾರ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ. ಸೊ ಲೇಡೀಸ್ ಮೇಲೆ ಏನು ವಯೋಲೆನ್ಸ್ ಆಗಕತ್ತೈತಲ್ಲ, ಅದನ್ನ ಹೆಂಗ್ ಸ್ಟಾಪ್ ಮಾಡಬಹುದು ಅನ್ನೋದು ನಿಮ್ಮ ಮೈಂಡ್ ಒಳಗೆ ಏನ್ ವಿಚಾರ ಐತಲ್ಲ ಅದನ್ನ ಹೇಳಿ ಎಡಿಟರ್ಗೆ ಒಂದು ಲೆಟರ್ ಬರೀಬೇಕು. ಲೈಕ್ ನಿಮ್ದು ಪೇಪರ್ ಒಳಗ ನಾಳೆ ಪ್ಲೀಸ್ ಇದನ್ನ ಪ್ರಿಂಟ್ ಮಾಡ್ರಿ ಅಂತ. ಸೊ ಸಿಮಿಲರ್ಲಿ ನಿಮ್ಮ ರಸ್ತೆಗೆ ಸಂಚಾರಿ ದೀಪ ಅಳವಡಿಸಲು ಕೋರಿ, ಲೈಕ್ ಸ್ಟ್ರೀಟ್ ಲೈಟ್ಸ್, ಸ್ಟ್ರೀಟ್ ಸಿಗ್ನಲ್ಸ್ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರ ಏನೇನ್ ನಿಮಗ್ ಪ್ರಾಬ್ಲಮ್ ಆಗಕತ್ತೈತಿ ಇರ್ಲಿಲ್ಲ ಅಂದ್ರ. ನೆಕ್ಸ್ಟ್, ಪ್ರವಾಸಿ ತಾಣಗಳಲ್ಲಿ ನೈರ್ಮಲ್ಯ ಕಾಯ್ದುಕೊಳ್ಳುವ ಅಗತ್ಯತೆ ಕುರಿತು, ಲೈಕ್ ಟೂರಿಸ್ಟ್ ಪ್ಲೇಸು, ಪಿಲಿಗ್ರಿಮೇಜ್ ಪ್ಲೇಸಸ್ ಒಳಗ ಅದು ಏನ್ ಎಲ್ಲ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಿಲ್ಲಲ್ಲ, ಸೊ ಅದ್ರ ಸಂಬಂಧ ಏನು ನಾವು ಸ್ಟೆಪ್ಸ್ ಫಾಲೋ ಮಾಡ್ಬೇಕನ್ನೋದು ನೀವು ಬರೀಬೇಕು. ಓಕೆ, ಸೊ ಈ ಟೈಪ್ ಅವರು 4 ಆಪ್ಷನ್ಸ್ ಕೊಟ್ಟಿರ್ತಾರೋ ಅದ್ರೊಳಗೆ ನೀವು 1 ಬರೀಬೇಕು. ಸೊ ಇದು 10 ಮಾರ್ಕ್ಸಿಗೆ ಬರೈತಿ. ಈ 10 ಮಾರ್ಕ್ಸ್ ನೀವು ಎಷ್ಟು ಮಾರ್ಕ್ಸ್ ರೆಡಿ ಆಯ್ತು ಈಗ? 110 ಮಾರ್ಕ್ಸ್ ರೆಡಿ ಆಯ್ತು. ಓಕೆನಾ? ಸೊ ಇದು ಈಸಿ ಐತಿ, ಇದು ಏನು ಡಿಫಿಕಲ್ಟ್ ಆಗೋದಿಲ್ಲ ನಿಮಗ. ಆಮೇಲೆ ನಿಮಗೆ ಸರ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ, ಲೈಕ್ ಟು ಎಲ್ಲಿ ಬರಿಬೇಕು, ಫ್ರಾಮ್ ಎಲ್ಲಿ ಬರಿಬೇಕು, ಆಮೇಲೆ ರಿಸ್ಪೆಕ್ಟೆಡ್ ಸರ್ ಐತಿ ಆ ಟೈಪ್ ಬರಿಬೇಕು, ಸಬ್ಜೆಕ್ಟ್ ಲೈನ್ ಏನತ್ ಬರಿಬೇಕು, ಲೆಟರ್ ಹೆಂಗ್ ಕಂಪೋಸ್ ಮಾಡ್ಬೇಕತ್ವಾ ಬರಿಬೇಕು ಅವರು, ಅಂದ್ರೆ ನಿಮ್ದು ಡಿಸ್ಕ್ರಿಪ್ಷನ್
ಥ್ಯಾಂಕಿಂಗ್ ಯು ಅಂತ ಎಲ್ಲಿ ಬರೀಬೇಕು, ಯು ಆರ್ ಫೇತ್ಫುಲಿ ಅಂತ ಎಲ್ಲಿ ಬರೀಬೇಕು, ಡೇಟ್ ಏನಂತ ಹಾಕಬೇಕು. ಸೊ ನಾನು ನಿಮಗೆ ಅವ್ರು ಇನ್ಸ್ಟ್ರಕ್ಷನ್ಸ್ ಒಳಗೆ ಕೊಟ್ಟಿದ್ರಲ್ಲ ಸ್ಟಾರ್ಟಿಂಗ್, ನಿಮ್ದು ಪರ್ಸನಲ್ ಡೀಟೇಲು ನೇಮು ಅದು ಏನೋ ಹಾಕ್ಬಾರತ್ತ. ಸೊ ಇಲ್ಲ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ. ಫ್ರಾಮ್ ಅಂತ ಎಲ್ಲಿ ಬರೀತಿರ್ತಿರಲ್ಲ, ನೀವು ಸಡನ್ ಆಗಿ ನಿಮ್ಮ ಹೆಸರು ನಿಮ್ಮ ಊರು ಬರ್ದು ಬಿಡ್ತೀರಿ. ಸೊ ಒಂದ್ಸಲ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಒಳಗೆ ಇದ ಪ್ರಾಬ್ಲಮ್ ಆಗಿತ್ತು. ಎಷ್ಟೋ ಸ್ಟೂಡೆಂಟ್ಸ್ ತಮ್ದು ಪರ್ಸನಲ್ ಡೀಟೇಲ್ಸ್ ಹಾಕಿದ್ರ ಅದ್ರೊಳಗೆ. ಸೊ ಅದ್ರ ಸಂಬಂಧ KPSC ದಿಂದ ಮನೆಗೆ ಲೆಟರ್ ಬಂದಿತ್ತು. ಆ ಲೆಟರ್ ಸ್ಟೂಡೆಂಟ್ಸ್ ನನಗೆ ವಾಟ್ಸ್ಆಪ್ದಾಗ ಫಾರ್ವರ್ಡ್ ಮಾಡಿ ಕೇಳಿದ್ರು, ಮೇಡಮ್ ನನಗೆ ಈ ಲೆಟರ್ ಬಂದೈತಿ ಹೆಂಗ್ ಮಾಡ್ರಿ ಅಂತ. ಸೊ ಅದಕ್ಕೆ ನೀವು ಒಂದು ಸಾರಿ ಅಂತಂದು ಅಪಾಲಜಿ ಲೆಟರ್ ಬರೆದು ಅವ್ರಿಗೆ ಕಳಿಸ್ಬೇಕು. ಬೈ ಮಿಸ್ಟೇಕ್ ನಾನು ಬರ್ದೇನಿ, ಬಟ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಇಂಟೆನ್ಷನ್ ಅಂತಂದು ಬರೆದು ಕಳಿಸ್ಬೇಕು ನೀವು. ಸೊ ಅದಕ್ಕೆ ಇದ್ರ ಬಗ್ಗೆನೂ ಸರ್ ಬಹಳ ಸ್ಟ್ರೆಸ್ ಮಾಡ್ಯಾರು ವಿಡಿಯೋಸ್ ಒಳಗ ಟೀಚ್ ಮಾಡೋ ಮುಂದೆ. ಸೊ ನಿಮ್ದು ಪರ್ಸನಲ್ ಡೀಟೇಲ್ಸ್ ಏನು ಹಾಕ್ಬಾರ್ದು ಇದ್ರೊಳಗ, ತಿಳಿತಲ್ಲ. ಸೊ ಇದು 110 ಮಾರ್ಕ್ಸ್ ನಿಮ್ದು ರೆಡಿ ಆಯ್ತು. ಇನ್ನು ನೆಕ್ಸ್ಟ್ ಇನ್ ರಿಮೈನಿಂಗ್ 40 ಮಾರ್ಕ್ಸ್ ಐತಲ್ಲ, ಸೊ ಇದು ಸ್ವಲ್ಪ ಚಾಲೆಂಜಿಂಗ್ ಪಾರ್ಟ್. ದಿಸ್ ಇಸ್ ಚಾಲೆಂಜಿಂಗ್ ಪಾರ್ಟ್. ಸೊ ಬಟ್ ಯು ನೀಡ್ ನಾಟ್ ವರಿ, ಇದ್ರೊಳಗೆ ನಿಮಗೇನು 150 ಔಟ್ ಆಫ್ 150 ಸ್ಕೋರ್ ಮಾಡೋದು ನೆಸೆಸರಿ ಇಲ್ಲ. 50 ಮಾರ್ಕ್ಸ್ ಬಿದ್ರೆ ಸಾಕು ನಿಮ್ಗೆ, ಇದಕ್ಕಿಂತ ಜಾಸ್ತಿ ಬೇಡ. ಸೊ ಇದು 110 ನಿಮಗೆ 50 ಮಾರ್ಕ್ಸ್ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಬಟ್ ಲೆಟ್ಸ್ ನಾಟ್ ಟೇಕ್ ಎನಿ ಚಾನ್ಸ್. ಏನೋ ಆಗಿ ಬ್ಯಾಡ್ಲಕ್ಲಿ ನಿಮ್ಗೆ ಇದ್ರಾಗ ಒಂದ್ 2 ಕ್ವಶನ್ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರೆ ರಿಸ್ಕ್ ಆಕೈತೆ ಅದು. ಸೊ ಈ 40 ಮಾರ್ಕ್ಸ್ ಅನ್ನು ಹೆಂಗ್ ನಾವು ಸ್ಕೋರ್ ಮಾಡ್ಬೋದು ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಸೊ ಈ 40 ಮಾರ್ಕ್ಸ್ ಏನೈತಲ್ಲ, ಅವ್ರು ನಿಮ್ದ ಗ್ರಾಮರ್ ಚೆಕ್ ಮಾಡ್ತಾರೆ. ಬೇಸಿಕಲಿ ಪ್ರೀವಿಯಸ್ ಏನಿದ್ದು ಏನ್ ಚೆಕ್ ಮಾಡಿದಾರೆ ಅವ್ರು, ನಿಮ್ದು ಮೈಂಡ್ ಸೆಟ್ ಅದು, ನಿಮ್ದು ರೀಡಿಂಗು, ರೈಟಿಂಗ್ ಸ್ಕಿಲ್ಸು, ಟ್ರಾನ್ಸ್ಲೇಷನ್ ಸ್ಕಿಲ್ಸು, ಕಂಪೋಸಿಷನ್ ಸ್ಕಿಲ್ಸು, ಅದನ್ನೆಲ್ಲ ಟೆಸ್ಟ್ ಮಾಡಿದ್ರು. ಈಗ ನಿಮ್ದು ಬೇಸಿಕ್ ಗ್ರಾಮರ್ ಹೆಂಗೈತೆ ಅನ್ನೋದು ಟೆಸ್ಟ್ ಮಾಡ್ತಾರೆ ಅವರು. ಸೊ ಇದು ನೆಕ್ಸ್ಟ್ ಕ್ವಶನ್ ಏನಂದ್ರ, ಕೆಳಗಿನ ಗಾದೆಗಳ 2 ಅರ್ಥ ಸ್ವಾರಸ್ಯವನ್ನು ಬರೆಯಿರಿ. ಗಾದಿ ಮಾತುಗಳು ಇರ್ತಾವೆ. ಆ ಗಾದಿ ಮಾತನ್ನ ಆಪ್ಷನ್ ಕೊಡ್ತಾರೆ, ಇಲ್ಲಿ ಒಂದು ಇಲ್ಲಿ ಒಂದು. ಸೊ ಇವೆರಡರೊಳಗೆ ಒಂದು ಬರೀತೀರಿ, ಇಲ್ಲಿ ಒಂದು ಇಲ್ಲಿ ಒಂದು, ಇದ್ರೊಳಗ ಒಂದು ಬರೀತೀರಿ. ಸೊ ಟೋಟಲಿ 2 ಕ್ವಶನ್ ಇರ್ತಾವ. ಪರ್ ಕ್ವಶನ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಆಯ್ತು. 120 ಮಾರ್ಕ್ಸ್ ನೀವು ರೆಡಿ ಆದ್ರಿ ಔಟ್ ಆಫ್ 150. ತಿಳಿತಾರ. ಸೊ ನಾನು ಯಾಕಿದ್ದೀನಿ ಇಷ್ಟು ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕತ್ತೇನೆ ಅಂದ್ರ, ನಾ ಪ್ರತಿ ವಿಡಿಯೋ ಒಳಗೂ ನಿಮ್ಗೆ ಹೇಳತ್ತನು, ನಾನು ಏನ ಟಿಪ್ಸ್ ಕೊಡ್ತಿರ್ತಾನಲ್ಲ, ದೋಸ್ ಟಿಪ್ಸ್ ನಿಮಗ ಅದರ್ ಎಕ್ಸಾಮ್ಸ್ಗೆ ಅದರ್ ಪ್ರಿಪರೇಷನ್ಗೂ ಹೆಲ್ಪ್ ಆಗುವಂಗ ನಾನು ಟಿಪ್ಸ್ ಇರ್ತಾವು. ಮೇಡಮ್ ಇದೇನ್ರಿ ಕನ್ನಡ ಪೇಪರ್ ಸಂಬಂಧ ಇಷ್ಟೊಂದು ಡೀಟೇಲ್ ಏನ್ ಹೇಳೋದಿರತ್ತೆ ನಿಮ್ಗೆ ಅನಿಸ್ತೈತೆ, ಕರೆಕ್ಟು. ಬಟ್ ಇಷ್ಟು ನಾನು ಸಿಸ್ಟಮೆಟಿಕಲಿ ಯಾಕೆ ಹೇಳಾಕ್ತೇನೆ ಅಂದ್ರೆ, ನೀವು ನಾಳೆ ಬೇರೆ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ ಲೈಕ್ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್, RCC. ಸೊ ಇದೇ ಟೈಪ್ ಅನ್ನ ಫಸ್ಟ್ ಆ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಿಸ್ಟಮೆಟಿಕಲಿ ಕೂತು ಡೀಟೇಲ್ ಆಗಿ ಅನಲೈಸ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ದೆನ್ ನಿಮ್ಗೆ ಆ ಸಬ್ಜೆಕ್ಟ್ ಈಸಿಯಾಗಿ ಹೋಗ್ತೈತಿ. ಸೊ ಅದ್ರ ಸಂಬಂಧ ನಾನು ಐ ಬಿಲೀವ್ ಇನ್ ಸಿಸ್ಟಮೆಟಿಕ್ನೆಸ್ ಇನ್ ವಾಟ್ ಎವರ್ ದ ವರ್ಕ್ ಐ ಡೂ ಆಕ್ಚುಲಿ. ಸೊ ಅದ್ರ ಸಂಬಂಧ ನಾನು ನಿಮಗೆ ಇದನ್ನಾದ್ರೂ ಅಷ್ಟೊಂದು ಡೀಟೇಲ್ ಆಗಿ ಹೇಳಾಕತ್ತೀನಿ. ಸೊ ಇದನ್ನೇ ನೀವು ರಿಪೀಟ್ ಆತಂದು ಅನ್ಕೊಳಕ್ ಹೋಗ್ಬೇಡ್ರಿ. ದಿಸ್ ಇಸ್ ಗುಡ್ ಫಾರ್ ಯು. ಯಾಕಂದ್ರೆ ಗೌರ್ಮೆಂಟ್ ಎಕ್ಸಾಮು ಯಾವಾಗ ಬರ್ತಾವು ಯಾವಾಗಿಲ್ಲ ಗೊತ್ತಿಲ್ಲ. ಸೊ ರಿಸ್ಕ್ ತಗೊಳ್ಳೋದು ಬೇಡ. ಲೆಟ್ಸ್ ನಾಟ್ ಟೇಕ್ ಎನಿ ರಿಸ್ಕ್ ಅಂಡ್ ಲೆಟ್ಸ್ ಗಿವ್ ಅವರ್ 100%. ಸೊ ನಾವಂತೂ ನಮ್ದು 100% ಕೊಟ್ಟಿವಿ ಈ ಕೋರ್ಸಿಗೆ, ನೀವು ನಿಮ್ದು 100% ಕೊಟ್ಟು ಓದ್ರಿ. ಓಕೆ, ನೆಕ್ಸ್ಟ್ ಈ ಕೆಳಗಿನ ನುಡಿಗಟ್ಟುಗಳಲ್ಲಿ 2ರ ಅರ್ಥ ವಿವರಿಸಿರಿ. ಇವುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಪ್ರಯೋಗಿಸಿ. ಸೊ ಮೂಗು ತೂರಿಸು. ಸೊ ಈ ಟೈಪ್ ಸಿಂಪಲ್ ನುಡಿಗಟ್ಟು ಇರ್ತಾವ. ಇವನ್ ಏನ್ ಮಾಡ್ಬೇಕು ನೀವು, ಅದರದ ಡೀಟೇಲು ಅಥವಾ ಅದರದ ಬಗ್ಗೆ ಸ್ವಲ್ಪ ಬರಿಬೇಕಂತ ಹೇಳ್ತಾರ. ಸೊ ಇದ್ರೊಳಗೆ ಎಷ್ಟು ಬರಿಬೇಕು, 2 ಕ್ವಶನ್ಸ್. ಪರ್ ಕ್ವಶನ್ಗೆ 3 ಮಾರ್ಕ್ಸ್. ಸೊ ಟೋಟಲ್ 6 ಮಾರ್ಕ್ಸ್. ಸೊ ಈಗ ಎಷ್ಟಾಯ್ತು, 126 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್, ಸೊ ಇದ್ರೊಳಗೂ ಸಬ್ ಆಪ್ಷನ್ಸ್ ಇರ್ತಾವ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿರಿ. ಸೊ ಇದು ಯೂಶುವಲಿ ಅವರು ಬುಕ್ ಮೇಲೆ ಕ್ವಶನ್ಸ್ ಕೇಳ್ತಾರ. ಇಂಗ್ಲಿಷ್ ಗೀತೆಗಳು ಕವನ ಸಂಕಲನವನ್ನು ಬರೆದ ಕವಿ ಯಾರು? ಸೊ ಆಥರ್ಸ್ ಬುಕ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರ. ಸ್ವಲ್ಪ ಇದು ಡಿಫಿಕಲ್ಟ್ ಆಗ್ಬೋದು, ಓದಿಲ್ಲ ಅಂದ್ರೂ ಸ್ಕಿಪ್ ಮಾಡಿದ್ರು ನಡೀತೈತಿ. ಬಟ್ ಸ್ಟಿಲ್ ನೀವು ಮತ್ತೆ ಬೇರೆ ಎಕ್ಸಾಮ್ಸ್ SD FD ಅಥವಾ ಅದರ್ ನಮ್ದು ಎಕ್ಸಾಮ್ಸ್ ಪ್ರಿಪೇರ್ ಆಗಿದ್ರೆ ಅಂದ್ರೆ ನೀವು ಡೆಫಿನೆಟ್ಲಿ ಈ ಟೈಪ್ ಕ್ವಶನ್ಸ್ ಆನ್ಸರ್ ಮಾಡಬಹುದು. ಸೊ ಇದಕ್ಕೆ 4 ಮಾರ್ಕ್ಸ್ ಐತಿ. ಸೊ ಮೊದಲು 126 ಪ್ರಿಪೇರ್ ಆಗಿದ್ರಿ. ಸೊ ಈಗ ಎಷ್ಟಾಯ್ತು, 130 ಮಾರ್ಕ್ಸಿಗೆ ನೀವು ಪ್ರಿಪೇರ್ ಆದ್ರಿ. ಫೈನ್. ಇನ್ನು ರಿಮೈನಿಂಗ್ 20 ಮಾರ್ಕ್ಸ್ ಓದೈತಿ. ಇಲ್ಲೇ ನೋಡೋಣ. ಈ ಕೆಳಗಿನಗಳಲ್ಲಿ 5ಕ್ಕೆ ತತ್ಸಮ ತದ್ಭವ ರೂಪ ಬರೆಯಿರಿ. ತತ್ಸಮ ತದ್ಭವ ಬರೆಯದಾರ ಅವರು. ಸೊ ಅಗೇನ್ ಇನ್ ಬಿಟ್ವೀನ್ ನಿಮ್ಗೆ ಆಪ್ಷನ್ಸ್ ಕೊಟ್ಟಾರು. 2 ಒಂದು ಬರಿಬೇಕು. ಸೊ 1 ಮಾರ್ಕ್ ಇರತಿ. 5 ಕ್ವಶನ್ಸ್ ಇರ್ತಾವ. 5 ಮಾರ್ಕ್ಸ್ ಆಯ್ತು. ಸೊ ಟೋಟಲಿ ಎಷ್ಟು ರೆಡಿ ಆದ್ರಿ, ಇದು ಪರ್ಟಿಕ್ಯುಲರ್ ಟಾಪಿಕ್ ಮುಗಿತಂದ್ರ 135 ಮಾರ್ಕ್ಸ್ಗೆ ರೆಡಿ ಆದ್ರೆ ನೀವು. ನೆಕ್ಸ್ಟ್ ಯಾವ್ದಂದ್ರ, ಈ ಕೆಳಗಿನಗಳಲ್ಲಿ 5 ಬಿಡಿಸಿ ಬರೆಯಿರಿ. ಸಪರೇಟ್ ಮಾಡಿ ಬರೆಯಿರಿ. ಚಂದ್ರೋದಯ, ಚಂದ್ರ ಪ್ಲಸ್ ಉದಯ, ಮಹರ್ಷಿ ಮಹಾ ಪ್ಲಸ್ ಋಷಿ, ಈ ಟೈಪ್. ಸೊ ಅದನ್ನ ಸಪರೇಟ್ ಆಗಿ ಬರೆಯಿರಿ. ಸೊ ಅಗೇನ್ ಇದ್ರೊಳಗೂ 5 ಕ್ವಶನ್ಸ್ ಇರ್ತಾವ. ಪರ್ ಕ್ವಶನ್ 1 ಮಾರ್ಕ್ ಐತಿ. 5 ಮಾರ್ಕ್ಸ್ ಕ್ವಶನ್ ಇದು. ಸೊ ಇದಕ್ಕೆ ಎಷ್ಟಾದ್ ನಿಮ್ ಟೋಟಲ್ 140 ಮಾರ್ಕ್ಸ್ ರೆಡಿ ಆದ್ರಿ. ಓಕೆನಾ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ 5ಕ್ಕೆ ಅರ್ಥ ತಿಳಿಸಿರಿ. ಅಂದ್ರೆ ಮೀನಿಂಗ್ ಬರಿಬೇಕು ನೀವು. ಅಕ್ಕರೆ ಅಂದ್ರೇನ, ಅನಲ ಅಂದ್ರೆ ಏನ. ಸೊ ಅಗೇನ್ ಇದ್ರೊಳಗೂ ನಡು ಒಂದೊಂದು ಆಪ್ಷನ್ ಕೊಟ್ಟಾರವರು ಮಾಡಬಹುದು ನೀವು. ಸೊ ಈಗ ಎಷ್ಟು 5 ಮಾರ್ಕ್ಸಿಗೆ ಐತಿದ್ದು. ಸೊ 145 ಮಾರ್ಕ್ಸ್ ರೆಡಿ ಆದ್ರಿ. ಫೈನ್. ಲಾಸ್ಟ್ ಕ್ವಶನ್, ಈ ಕೆಳಗಿನಗಳಲ್ಲಿ 5ಕ್ಕೆ ವಿರುದ್ಧಾರ್ಥಕ ಪದ ಬರೆಯಿರಿ. ಆಪೋಸಿಟ್, ಕಠಿಣ, ಸುಲಭ, ಇದು ನೋಡ್ರಿ ಈಸಿ. ಜಡ, ತೇಲು. ಸೊ ಉಪಕಾರ, ಕೀರ್ತಿ, ಅಪಕೀರ್ತಿ. ಸೊ ಈ ಟೈಪ್ ಬರಿಬಹುದು ನೀವು. ಓಕೆ. ಸೊ ನೀವು ಇದು 5 ಮಾರ್ಕ್ಸ್ ಆಡ್ ಆತಂದ್ರ ಸೊ ನೀವು 150 ಔಟ್ ಆಫ್ 150 ರೆಡಿ ಆದಂಗ ಆಕೈತಿ.
ತಿಳಿತಲ್ಲ. ಸೊ ನಾನು ಹೇಳೋದೆಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತು. ಸೊ ಈಗ ನಾನು ನಿಮಗೆ ಫಸ್ಟ್ 110 ಮಾರ್ಕ್ಸ್ ಏನ್ ಹೇಳಿದ್ನಲ್ಲ, ಆ 110 ಮಾರ್ಕ್ಸ್ ಅಂತೂ ಈಸಿ ಆಯ್ತು. ಈ ಗ್ರಾಮರ್ ಒಳಗೆ ಏನಿತ್ತು 40 ಮಾರ್ಕ್ಸ್ ಇತ್ತು. ಸೊ ಇದ್ರೊಳಗೆ ನೀವು ಯಾವ್ದು ಫಸ್ಟ್ ಚೂಸ್ ಮಾಡ್ಬೇಕು ಓದಾಕತ್ ಅನ್ನುವಂಗಿತ್ತಂದ್ರ ಗಾದೆ ಮಾರ್ಕ್ಸ್ ಮಾತು ನೋಡ್ರಿ, ಅದು ಈಸಿ ಐತಿ. ಸೊ 10 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಬರತಿ. ಅಪೋಸಿಟ್ ವಿರುದ್ಧಾರ್ಥಕ ಪದನೂ ಈಸಿ ಐತಿ, ಅದಕ್ಕೆ 5 ಮಾರ್ಕ್ಸ್ ಬರತಿ. ಬಿಡಿಸಿ ಬರೆಯರಿ, ಅದನ್ನು 5 ಮಾರ್ಕ್ಸ್ ಈಸಿಯಾಗಿ ಬರ್ತೈತಿ. ಆಮೇಲೆ ವರ್ಡ್ ಮೀನಿಂಗು ಬರೀಬಹುದು, 5 ಮಾರ್ಕ್ಸ್ ಈಸಿಯಾಗಿ ಬರ್ತೈತಿ. ಸೊ ಇವನ್ನ ನಾನು ಹೇಳಿದ್ದು ಫಸ್ಟ್ ಪ್ರಿಪೇರ್ ಆಗಿ, ನೆಕ್ಸ್ಟ್ ನೀವು ಉಳಿಕಿದ್ದು ಗ್ರಾಮರ್ ಪಾರ್ಟ್ ಪ್ರಿಪೇರ್ ಆಗ್ರಿ. ಸೊ ಇಷ್ಟು ನೀವು ನೀಟಾಗಿ ಪ್ರಿಪೇರ್ ಆದ್ರಿ, ದೆನ್ ಡೆಫಿನೆಟ್ಲಿ ನಿಮಗೆ ಏನು ಅದು ಹೆದರಿಕೆ ಅನ್ನೋದು ಐತಲ್ಲ ನಿಮ್ ಮೈಂಡ್ ಒಳಗೆ ಕನ್ನಡ ಪೇಪರ್ ಬಗ್ಗೆ ಕಂಪ್ಲೀಟ್ ಆಗಿ ಹೋಗ್ಬಿಡತೈತಿ. ಸೊ ಈಗ ಟೈಮ್ ವೇಸ್ಟ್ ಮಾಡ್ಲಾರ್ದ ಸ್ಟಾರ್ಟ್ ವಿತ್ ದ ಫಸ್ಟ್ ಲೆಕ್ಚರ್ ಆಫ್ ದ essay writing of our compulsory Kannada exam course.